Hi, hello dear students. Welcome to SPUC Coaching Center ವಿಜಯಪುರ. ಸೊ ಇದು ಆಲ್ಮೋಸ್ಟ್ ಲಾಸ್ಟ್ ವಿಡಿಯೋ ಆಗ್ಬೋದು, ಯಾಕಂದ್ರೆ ನಾಳೆನೇ ಎಕ್ಸಾಮ್ ಇದೆ. ಸೊ ಇದು ವಿಡಿಯೋ ಮಾಡಿ ಹಾರ್ಡ್ಲಿ ಅರೌಂಡ್ ಹಾಫ್ ಅನ್ ಅವರ್ ದಷ್ಟು ವಿಡಿಯೋ ಮಾಡಿರ್ತದ. ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿದ್ದನ್ನ ಕಾನ್ಸೆಪ್ಟ್ಸ್ ಎಲ್ಲಾನು ಇದ್ರಾಗ ಕವರ್ ಮಾಡಿರ್ತದ. ಸೊ ಏನೇನ್ ಇನ್ನು ನೀವು ಓದಬಹುದು ನಾಳೆದ ಎಕ್ಸಾಮ್ ಅನ್ನೋದನ್ನು ಡಿಸ್ಕಷನ್ ಮಾಡಿರ್ತದ. ಸೊ ಫಸ್ಟ್ ಇಲ್ಲಿ ಯಾವ್ದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ನ ತಗೊಂಡ್ರಿ ಸರ್ ಅಂತಂದ್ರೆ 8th ಚಾಪ್ಟರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಬಗ್ಗೆ ಡಿಸ್ಕಷನ್ ತಗೊಂಡೈತಿ. ಸೊ ಬಿಫೋರ್ ಗೋಯಿಂಗ್ ಇನ್ ಡೀಟೇಲ್ ಅಬೌಟ್ ದಿಸ್, ಸೊ ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನ ವಿಸಿಟ್ ಮಾಡ್ತಾ ಇದ್ರ, ನಿಮ್ ಸ್ಟಡಿಗೆ ಹೆಲ್ಪ್ಫುಲ್ ಅನ್ಸಿತ್ತು ಅಂತಂದ್ರ ಇದನ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ, ಮತ್ತೆ ನಿಮ್ ಫ್ರೆಂಡ್ಸ್ಗೆ ಎಲ್ಲರಿಗೆ ಶೇರ್ ಮಾಡ್ರಿ. ಮತ್ತೆ ನಿಮ್ ಜೂನಿಯರ್ಸ್ಗೆ ವೆಕೇಶನ್ ಕ್ಲಾಸಸ್ ಸ್ಟಾರ್ಟ್ ಆಗಿರ್ತಾವ, ಅವರಿಗೆ ಇನ್ಫಾರ್ಮ್ ಮಾಡ್ರಿ. ಈವ್ನಿಂಗ್ ಬರ್ಲಿ, ಮಾರ್ನಿಂಗ್ ಅನ್ನೋರು ಮಾರ್ನಿಂಗ್ ಬರ್ಲಿ. ಸೊ ಎರಡು ಬ್ಯಾಚಸ್ ನ, ಸೊ ನಾಳೆ 8th ಹಿಡಿದು ಮಾರ್ನಿಂಗ್ ಬ್ಯಾಚ್ ಡೆಮೋ ಕ್ಲಾಸಸ್ ಆಗ್ತಾವ. ಸೊ 15 ತಕ ಸೊ ಡೆಮೋ ಕ್ಲಾಸಸ್ ಇರ್ತಾವ ಮಾರ್ನಿಂಗ್ 6 o'clock to 9 o'clock ತಕ. ಈವ್ನಿಂಗ್ ದಂತೂ ಆಲ್ರೆಡಿ ಸ್ಟಾರ್ಟ್ ಆಗಿದೆ 5:30 ದಿಂದ 8 o'clock ಗೆ. ಸೊ ಬಂದು ಸೊ ಯಾರು ಇಂಟ್ರೆಸ್ಟೆಡ್ ಇದ್ದಾರೆ ಅಟೆಂಡ್ ಆಗಂತ ತಿಳಿಸಿರಿ ಅವರಿಗೆ. ಸೊ ಲೆಟ್ ಅಸ್ ಗೆಟ್ ಇನ್ ಟು ದಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಯಾವ್ದ್ರಿ ಸರ್ ಅಂತಂದ್ರೆ 8th ಚಾಪ್ಟರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಇದ್ರೊಳಗಡೆ ಒಂದು ಕ್ವಶನ್ ಕೇಳಬಹುದು ಅಥವಾ ಎರಡು ಕ್ವಶನ್ ಕೇಳಬಹುದು. ಅದು 2 marks ಇಂದು ಮತ್ತೆ 3 marks ಇಂದು ಯಾವ ತರ ಆದ್ರೂ ಕಾಂಬಿನೇಷನ್ ಆಗ್ಬಹುದು. ಸೊ ಅದಕ್ಕೆ ಇಲ್ಲಿ ಮೇಜರ್ಲಿ ಏನೇನ್ ಓದ್ರಪ್ಪ ಅಂತಂದ್ರ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಬಗ್ಗೆ ಒಂದು ಓದ್ರಿ. ನೆಕ್ಸ್ಟ್ ಅಂದ್ರ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ಸೊ ಅವಕ್ರದ್ದು ಅಪ್ಲಿಕೇಶನ್ಸ್ ಯೂಸಲಿ ಅಲ್ಟ್ರಾವೈಲೆಟ್ ರೇಸ್, ಮೈಕ್ರೋವೇವ್ಸ್, ಎಕ್ಸ್-ರೇಸ್ ಅಂತೇಳಿ ಈ ತರ ಅದು ಟೇಬಲ್ ನ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮೊದಲು ಇಲ್ಲಿ ಫಸ್ಟ್ ಕ್ವಶನ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂದ್ರೆ ಏನು ಅಂತ ಹೇಳಿ ಇದೆಲ್ಲ ಈಗ 1 marks ಕೇಳಂಗಿಲ್ಲ, ಇದು 2 marks ಅದು ಕೇಳಿರ್ತಾನ. ಸೊ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂದ್ರೆ ಏನ್ ರಿಸರ್ಟ್ ಅಂದ್ರೆ ದಟ್ ಈಸ್ ಸೊ ಪ್ರಾಡಕ್ಟ್ ಆಫ್ ಎದರ್ದ್ ರಿಸರ್ಟ್ ಅಬ್ಸಲ್ಯೂಟ್ ಪರ್ಮಿಟಿವಿಟಿ ಆಫ್ ಅ ಫ್ರೀ ಸ್ಪೇಸ್, ಓಕೆ, ಅಂಡ್ ದ ರೇಟ್ ಆಫ್ ಚೇಂಜ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್, ದಟ್ ಈಸ್ ದ ಸೊ ಡಿಸ್ಪ್ಲೇಸ್ಮೆಂಟ್ ಕರೆಂಟ್. ಯೂಸಲಿ ಅವ ಎಕ್ಸ್ಪ್ರೆಷನ್ ಮತ್ತೆ ಡೆಫಿನಿಷನ್ ಮುಂದೆ ಇದ್ದಿರಬಹುದು 2 marks ಇಂದು. ಸೊ ಲೆಟ್ ಅಸ್ ವಿ ಶಾಲ್ ಡಿಸ್ಕಸ್ ಡೈರೆಕ್ಟ್ಲಿ ದೇರ್, ಸೊ ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್. ಸೊ ಇಲ್ಲಿ ಒಂದ್ ಅಪ್ಲಿಕೇಶನ್ ಬರಿ, 2 ಅಪ್ಲಿಕೇಶನ್ ಬರಿ, ಎಕ್ಸ್ಪ್ರೆಷನ್ ಬರೀರಿ ಅಂತೇಳಿ ಈ ತರ ಅಗಳಿನೇ ಇತ್ತು ನೋಡ್ರಿ. ಅಲ್ಲಿ ಡೆಫಿನಿಷನ್ ಇಷ್ಟೇ ಈಕ್ವೇಶನ್ ಗೊತ್ತಿತ್ತಂದ್ರೆ ಅದನ್ನೇ ಸೊ ಡೆಫಿನಿಷನ್ ಬರಿಬಹುದು, ಅಥವಾ ಈಕ್ವೇಶನ್ ಕೇಳಿದ್ರೆ ಈಕ್ವೇಶನ್ ಬರೀರಿ, ಇಲ್ಲ ಎರಡೂ ಕೂಡಿಸಿ ಕೇಳಿದ್ರೆ ಸೊ ನಿಮ್ಗೆ ಏನಪ್ಪಾ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಐಡಿ ಅಂತೇಳಿ, ಓಕೆ, ಐ ಸಫಿಕ್ಸ್ ಡಿ ವಿಚ್ ಇಸ್ ಈಕ್ವಲ್ಸ್ ಟು ದಟ್ ಈಸ್ ಎಪ್ಸಿಲಾನ್ ನಾಟ್ ಟೈಮ್ಸ್ ಮೀನ್ಸ್ that is absolute permittivity of a free space times of that is the rate of change of water, so that is the electric flux, rate of change of so that is the electric flux, that is the water displacement current the expression ಅದೇ ಇಲ್ಲಿ ಡೆಫಿನಿಷನ್ ಕೊಟ್ಟಿತ್ತು ನೋಡ್ರಿ. ಸೊ ಏನಂತ ಹೇಳಿ ಕೇಳ್ತಾನೆ ಸರ್, ಡಿಫೈನ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂಡ್ ರೈಟ್ ದಿ ಎಕ್ಸ್ಪ್ರೆಷನ್ ಅಂತ ಹೇಳಿದ್ರೆ, ಸೊ ಪ್ರಾಡಕ್ಟ್ ಆಫ್ ಅಬ್ಸಲ್ಯೂಟ್ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಅಂಡ್ ದಿ ರೇಟ್ ಆಫ್ ಚೇಂಜ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್, ದಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್ ಕರೆಂಟ್. ಸರಿ ಸರ್, ಹಾಗಾದ್ರೆ ಲೆಟ್ ಅಸ್ ಗೆಟ್ ಇನ್ ಟು ದ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ವಾಟ್ ವಿ ವುಡ್ ಲೈಕ್ ಟು ಡಿಸ್ಕಸ್ ಇನ್ ದಿಸ್. ಇಲ್ಲಿ ಏನ್ 2, 3 ಹಿಂಗ ಒಂದು ಬರೀರ್ ಅಂತ ಹೇಳಿದನಲ್ಲ, ಅದ್ರದ್ದು ಟೇಬಲ್ ಕೊಟ್ಬಿಡ್ತೀನಿ, ಡೈರೆಕ್ಟ್ ಆಗಿ ಅದನ್ನೇ ಡಿಸ್ಕಷನ್ ಮಾಡ್ಬಿಡೋಣ. ಸೊ ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಅ ಲಾಟ್. ಇಲ್ಲಿ ಕೇಳಿದೆ ನೋಡಿ, ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂದ್ರೆ ಏನು, ರೈಟ್ ದಿ ಎಕ್ಸ್ಪ್ರೆಷನ್. ಸೊ ಇದೇ 2 marks ಕ್ವಶನ್ ಆಗ್ಬಹುದು. ಸೊ ದಟ್ ಯು ಕ್ಯಾನ್ ಗೋ ಥ್ರೂ. ಸೊ ಲೆಟ್ ಅಸ್ ಗೆಟ್ ಇನ್ ಟು ದಿ ಡಿಸ್ಕಷನ್ ಕನ್ಸರ್ನ್ ಟು ದಟ್ ಟೇಬಲ್ ನೇ. ಸೊ ಕರೆಕ್ಟ್ ಆಗಿ ಇಲ್ಲಿ ಅಸೈನ್ಮೆಂಟ್ ಕ್ವಶನ್ಸ್ ಕೊಟ್ಟದಲ್ಲ, ಅದ್ರ ಕೆಳಗಡೆ ಈ ಟೇಬಲ್ ನ ಕೊಟ್ಟೈತಿ ನೋಡ್ರಿ. ಸೊ ಈ ಟೇಬಲ್ 1ರಿಂದ 2 marks ಎಕ್ಸ್ಪೆಕ್ಟ್ 100% ಸೊ ಗ್ಯಾರಂಟಿ ಇದೆ ನೋಡ್ರಿ, 100% ಅಪಿಯರ್ ಆಗ್ತದೆ. ಸೊ ಇಲ್ಲಿ ಸ್ವಲ್ಪ ವಿಸಿಬಿಲಿಟಿ ಏನಪ್ಪಾ ಅಂದ್ರ ಸ್ವಲ್ಪ ಸಣ್ಣ ಅನ್ಸ್ತಿರ್ಬೋದು ಟೆಕ್ಸ್ಟ್. ಫಸ್ಟ್ ಒಂದ್ ಕೆಲಸ ಮಾಡೋಣಂತ, ಈ ಕಡೆ ಇದೇನವ ರೇಸ್ಗಳಿದ್ದಾವ, ಸೊ ಡಿಫ್ರೆಂಟ್ ರೇಡಿಯೇಷನ್ಸ್. ಈ ಕಡೆ ಏನು ಅಪ್ಲಿಕೇಶನ್ಸ್. ಅವ ಅಪ್ಲಿಕೇಶನ್ ಕೇಳ್ತಾನ ಯಾವ್ದು ಅನ್ನೋದು ರೇಡಿಯೇಷನ್ ಯಾವ್ದು ಅಪ್ಲಿಕೇಶನ್ ಅಂತೇಳಿ ಕರೆಕ್ಟ್ ಆಗಿ ನಿಮ್ಗೆ ಗೊತ್ತಾದ್ರ ದಟ್ ಇಸ್ ದ ಬೆಸ್ಟ್. ಸೊ ಇನ್ನೊಂದ್ ಸ್ವಲ್ಪ ಜೂಮ್ ಮಾಡಿರ್ತದೆ ನೋಡ್ರಿ, ಸೊ ದಟ್ ಇಟ್ ಇಸ್ ಗೋಯಿಂಗ್ ಟು ಕ್ಲಿಯರ್ಲಿ ವಿಸಿಬಲ್. ಓಕೆ, ಸ್ಲೈಡ್ ಮಾಡಿ ಎಕ್ಸ್ಪ್ಲನೇಷನ್ ಕೊಟ್ಟಿರ್ತಂತ. ಸೊ ಫಸ್ಟ್ ಯಾವ್ದು ತಗೊಂಡ್ರಿ ಸರ್ ಅಂತಂದ್ರ ಗಾಮಾ ರೇಸ್. ಫಸ್ಟ್ ಗಾಮಾ ರೇಸ್ ಹಿಯರ್, ನೆಕ್ಸ್ಟ್ ಎಕ್ಸ್ ರೇಸ್, ನೆಕ್ಸ್ಟ್ ಯು ವಿ ರೇಸ್. ಸೊ ಹೆಚ್ಚಾಗಿ ಇದು ಕೇಳಬಹುದು ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಹಂಗಂತೇಳಿ ಇದು ಒಂದೇ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸೊ ಕರೆಕ್ಟ್ ಆಗಿ ಎಕ್ಸ್ ರೇಸ್, ಗಾಮಾ ರೇಸ್, ಯು ವಿ ರೇಸ್. ಸೊ ಹಾಗಾದ್ರೆ ಅವ್ರ ಅಪ್ಲಿಕೇಶನ್ಸ್ ಎಲ್ಲಿ ಯೂಸ್ ಆಗ್ತಾವ್ರಿ ಸರ್? ಗಾಮಾ ರೇಸ್ ದ ಯೂಸಸ್ ಬರೀರಿ, ಎಕ್ಸ್ ರೇಸ್ ದ ಯೂಸಸ್ ಬರೀರಿ, ಯು ವಿ ರೇಸ್ ಮೀನ್ಸ್ ಅಲ್ಟ್ರಾ ವೈಲೆಟ್ ರೇಸ್ ದಿ ಅಪ್ಲಿಕೇಶನ್ಸ್ ಬರೀರಿ ಅಂತ ಹೇಳಿ ಕೇಳಿರ್ತಾನ. ಫಸ್ಟ್ ಯಾವ್ದದ ಗಾಮಾ ರೇಸ್. ಸೊ ಗಾಮಾ ರೇಸ್ ನ ಎಲ್ಲಿ ಯೂಸ್ ಮಾಡ್ತಾನ ಅಂತ ಅನ್ನೋದು, ಸೊ ಜಸ್ಟ್ ಯು ಕ್ಯಾನ್ ಸಿ ಕನ್ಸರ್ನ್ ಟು ದಿ ಅಪ್ಲಿಕೇಶನ್. ಸೊ ಈ ಅಪ್ಲಿಕೇಶನ್ ಟೇಬಲ್ ಮೇಲೆ ಮಾತ್ರ ಒಂದು ಗ್ಯಾರಂಟಿ ಕ್ವಶನ್ ಇದೆ. ಸೊ ಯು ಕ್ಯಾನ್ ಗೋ ಥ್ರೂ. ಅದು ಯಾವ್ದಾದ್ರು ಒಂದಾದ್ರೂ ಕೇಳಬಹುದು, ಎರಡಾದ್ರೂ ಕೇಳಬಹುದು, ಅದಕ್ಕೆ ಕರೆಕ್ಟ್ ಆಗಿ. ಸೊ ಗಾಮಾ ರೇಸ್ ಸೊ ಯೂಸ್ಡ್ ಇನ್ ಟ್ರೀಟ್ಮೆಂಟ್ ಆಫ್ ಅ ಕ್ಯಾನ್ಸರ್ ಮತ್ತೆ ಟ್ಯೂಮರ್ಸ್ ಅಂತ. ಟ್ರೀಟ್ಮೆಂಟ್ ಆಫ್ ಅ ಕ್ಯಾನ್ಸರ್ ಆಸ್ ವೆಲ್ ಆಸ್ ಟ್ಯೂಮರ್ಸ್ ಗೆ ಸೊ ಯಾವ್ದು ಯೂಸ್ ಮಾಡ್ತಾನೆ ಸರ್? ಗಾಮಾ ರೇಸ್. ನಾಟ್ ಓನ್ಲಿ ದೇರ್ ಬಟ್ ಆಲ್ಸೋ ಟು ಪ್ರೊಡ್ಯೂಸ್ ನ್ಯೂಕ್ಲಿಯರ್ ರಿಯಾಕ್ಷನ್ಸ್. ಒಂದೇನು ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಥವಾ ಟ್ಯೂಮರ್ ಟ್ರೀಟ್ಮೆಂಟ್ ಗೆ ಅಂದ್ರೆ ಮೆಡಿಕಲ್ ಅಪ್ಲಿಕೇಶನ್ ಆದ್ರ, ನೆಕ್ಸ್ಟ್ ಏನ್ರಿ ಸರ್ ಟು ಪ್ರೊಡ್ಯೂಸ್ ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ಅಂದ್ರೆ
ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ಒಳಗಡೆ ನ್ಯೂಕ್ಲಿಯರ್ ಫಿಷನ್, ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಹೇಳಿ ಬರ್ತದಲ್ಲ, ಸೊ ಅವಕ್ರದ್ದು ರಿಯಾಕ್ಷನ್ಸ್ ಗಳಿಗೆ ಸೊ ಗಾಮಾ ರೇಸ್ ದೇ ಕ್ಯಾನ್ ಬಿ ಯೂಸ್ಡ್ ಅಂತ. ಓಕೆ, ನೆಕ್ಸ್ಟ್ ರೇ ಯಾವ್ದು ತಗೊಂಡ್ರಿ ಸರ್ ಅಂತಂದ್ರೆ ಐ ಥಿಂಕ್ ದಟ್ ಈಸ್ ದ ಎಕ್ಸ್-ರೇ. ಸೊ ಹಿಯರ್ ಎಕ್ಸ್-ರೇ ಇಟ್ ಈಸ್ ಕನ್ಸಿಡರ್ಡ್. ಎಕ್ಸ್-ರೇದ್ ಅಪ್ಲಿಕೇಶನ್ಸ್ ಅವು ಎಲ್ಲಿ ಯೂಸ್ ಮಾಡ್ತಾನ ಅಂತ ಅನ್ನೋದು ಸೊ ಸಪರೇಟ್ ಆಗಿ ಕ್ವಶನ್ ಕೇಳ್ತಾನವ. ಎಕ್ಸ್-ರೇದ್ ಬರೀರಿ, ಗಾಮಾ ರೇಸ್ ಬರೀರಿ, UV ರೇಸ್ ಬರೀರಿ ಅಂತೇಳಿ ಅದಕ್ಕೆ ಕರೆಕ್ಟ್ ಆಗಿ ನಿಮಗೆ ಸೊ ಒಂದಕ್ಕೆ ಎರಡೆರಡರೆ ಅಪ್ಲಿಕೇಶನ್ಸ್ ಗೊತ್ತಿರಲಿ. ಎಕ್ಸ್-ರೇ ದೇ ಕ್ಯಾನ್ ಬಿ ಯೂಸ್ಡ್ ಟು ಕ್ಯೂರ್ ದಿ ಸ್ಕಿನ್ ಡಿಸೀಸಸ್. ಯಾವ್ದಾದ್ರು ಸ್ಕಿನ್ ಡಿಸೀಸಸ್ ಇದ್ದು ಅಂದ್ರೆ ಟು ಕ್ಯೂರ್ ದಟ್ ಸ್ಕಿನ್ ಡಿಸೀಸಸ್, ಸೊ ವಾಟ್ ಎಕ್ಸ್-ರೇ ಕ್ಯಾನ್ ಬಿ ಯೂಸ್ಡ್ ಅಂತ. ನೆಕ್ಸ್ಟ್ ಸರ್ತ ಇನ್ನ ಸರ್ಜರಿ ಫಾರ್ ದಿ ಡಿಟೆಕ್ಷನ್ ಅಂದ್ರೆ ಕಂಡು ಹಿಡಿಯಕ್ ಅಂತ ಹೇಳ್ತೀವಲ್ಲ, ಡಿಟೆಕ್ಷನ್ ಆಫ್ ಅ ಫ್ರಾಕ್ಚರ್ಸ್ ಡಿಸೀಸ್ಡ್ ಆರ್ಗನ್ಸ್. ಯಾವ್ದಾದ್ರು ಆರ್ಗನ್ ಸೊ ಫ್ರಾಕ್ಚರ್ ಆಗಿದೆ ಏನೋ, ಡ್ಯಾಮೇಜ್ ಆಗಿದೆ ಏನೋ ಅಂತೇಳಿ ಕಂಡು ಹಿಡ್ಲಕ್ಕ. ನೆಕ್ಸ್ಟ್ ಸರ್ತ ಸ್ಟೋನ್ಸ್ ಇನ್ ಹ್ಯೂಮನ್ ಬಾಡಿ. ಸೊ ಹ್ಯೂಮನ್ ಬಾಡಿ ಒಳಗಡೆ ಯಾವ್ದಾದ್ರು ಸ್ಟೋನ್ಸ್ ಹೋಗಿದೆ ಅನ್ನೋ ಅಂತೇಳಿ ಅದನ್ನು ಡಿಟೆಕ್ಟ್ ಮಾಡ್ಲಿಕ್ಕೂ ಎಕ್ಸ್ರೇ ಸ್ಕ್ಯಾನಿಂಗ್ ಅಂತೇಳಿ ಹೇಳ್ತಾರಲ್ಲ, ಸೊ ಅದ್ರ ಮುಖಾಂತರ. ನೆಕ್ಸ್ಟ್ ಸರ್ತ ಫಾರ್ ದಿ ಇನ್ವೆಸ್ಟಿಗೇಷನ್ ಆಫ್ ಎದ್ರದ್ರಿ ಸರ್ತ ಸ್ಟ್ರಕ್ಚರ್ ಆಫ್ ಕ್ರಿಸ್ಟಲ್ಸ್. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ರಿಸ್ಟಲ್ಸ್ ಅಂತೇಳಿ ಸಾಲಿಡ್ ಸ್ಟೇಟ್ ಒಳಗಡೆ ಬರ್ತಾವಲ್ಲ ಅದ್ರದನ್ನ ಸೊ ಸ್ಟ್ರಕ್ಚರ್ ನ ಇನ್ವೆಸ್ಟಿಗೇಷನ್ ಮಾಡ್ಲಕ್ಕ, ಅನಲೈಸಿಸ್ ಮಾಡ್ಲಕ್ಕೂ ಎಕ್ಸ್ರೇ ದೇ ಕ್ಯಾನ್ ಬಿ ಯೂಸ್ಡ್ ಅಂತೆ. ಸೊ ಫಸ್ಟ್ ಅಂಡ್ ಪ್ರಿಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಆಫ್ ಎಕ್ಸ್ರೇ ಈಸ್ ದಟ್ ವಾಟ್ ಕ್ಯೂರ್ ದಿ ಸ್ಕಿನ್ ಡಿಸೀಸಸ್. ನೆಕ್ಸ್ಟ್ ಸರ್ತ ಟು ಐಡೆಂಟಿಫೈ ದಿ ಸೊ ವಾಟ್ ಡಿಸೀಸ್ಡ್ ಆರ್ಗನ್ಸ್, ಏನಾದ್ರೂ ಫ್ರಾಕ್ಚರ್ ಆಗಿದ್ದಾನೆ, ಡ್ಯಾಮೇಜ್ ಆಗಿದ್ದಾನೆ ಅಂತೇಳಿ. ನಾಟ್ ಓನ್ಲಿ ದಟ್ ಬಟ್ ಆಲ್ಸೋ ಸ್ಟೋನ್ಸ್ ಇನ್ ಹ್ಯೂಮನ್ ಬಾಡಿ, ಕಿಡ್ನಿ ಸ್ಟೋನ್ಸ್ ಆಗಿರ್ಬೋದು, ಯಾವ್ದಾದ್ರು ಎಡಿಷನಲ್ ಸೊ ಸ್ಟೋನ್ಸ್ ಇನ್ ಬಾಡಿ ದಟ್ ಕ್ಯಾನ್ ಬಿ ಡಿಟೆಕ್ಟೆಡ್ ಬೈ ಮೇಕಿಂಗ್ ಯೂಸ್ ಆಫ್ ಸೊ ವಾಟ್ ಎಕ್ಸ್-ರೇಸ್ ಅಂತೇಳಿ. ನಾಟ್ ಓನ್ಲಿ ದಟ್ ಬಟ್ ಆಲ್ಸೋ ಇನ್ವೆಸ್ಟಿಗೇಷನ್ ಆಫ್ ದ ಸ್ಟ್ರಕ್ಚರ್ ಆಫ್ ದಿ ಕ್ರಿಸ್ಟಲ್. Okay, I hope everybody understood concern to this. Next we shall go ahead the what UV rays, ultraviolet rays the applications. Okay, ಇಲ್ಲಿ gamma rays the discussion ಮಾಡಿದ, X rays the discussion ಮಾಡಿದ. Let us get into the what UV rays. ಸರಿ ಸರ್, ಹಾಗಾದ್ರೆ UV rays ನ ಎಲ್ಲಿ ಯೂಸ್ ಮಾಡ್ತಾರೆ, ಯಾವ ತರ ಯೂಸ್ ಮಾಡ್ತಾರೆ, what are the applications ಅಂತ ಅನ್ನೋದು let us you can see here. First UV lamps, they are used to kill the germs in a water purifier. ವಾಟರ್ ಪ್ಯೂರಿಫೈಯರ್ ದಾಗ ಸೊ ಏನಂತೇಳಿ UV ಲ್ಯಾಂಪ್ಸ್ ನ ಯೂಸ್ ಮಾಡಿದ್ರೆ ಸೊ ದಟ್ ಬ್ಯಾಕ್ಟೀರಿಯಾ ಆಗಿರ್ಬೋದು, ವೈರಸ್ ಆಗಿರ್ಬೋದು, ಎನಿ ಜರ್ಮ್ಸ್ ದೇ ಕ್ಯಾನ್ ಬಿ ಕಿಲ್ಡ್ ಅಂತ. ಸೊ ಇಲ್ಲಿದೆ ನೋಡ್ರಿ, ಡೆಸ್ಟ್ರಾಯ್ ದಿ ಬ್ಯಾಕ್ಟೀರಿಯಾ ಮತ್ತೆ ವೈರಸಸ್ ಅಂತೇಳಿ ಆಲ್ಮೋಸ್ಟ್ ಸೇಮ್ ಆಗ್ತೈತಿ, ಅಥವಾ ಇದನ್ನು ಸಪರೇಟು ಬರಿಬಹುದು. ಸೊ UV ಲ್ಯಾಂಪ್ಸ್ ದೇ ಆರ್ ಯೂಸ್ ಟು ಕಿಲ್ ದಿ ಜರ್ಮ್ಸ್ ಇನ್ ಎದ್ರಾಗ ಸರ್ತ ವಾಟರ್ ಪ್ಯೂರಿಫೈಯರ್ಸ್ ಒಳಗಡೆ. ಓಕೆ, ನೆಕ್ಸ್ಟ್ ಸರ್ತ ಅಂದ್ರೆ these ಅಂದ್ರೆ UV rays they can be used in a burglar alarm also. burglar alarm ದಾಗ UV rays ನ ಯೂಸ್ ಮಾಡಬಹುದು to destroy the bacteria ಮತ್ತು ವೈರಸ್ ನ, so that UV rays can be used. next ಸರ್ತ to study the molecular structure. ಓಕೆ, ಯಾವ್ದಾದ್ರು ಮೊಲಿಕ್ಯುಲರ್ ಸ್ಟ್ರಕ್ಚರ್ ನ ಸ್ಟಡಿ ಮಾಡ್ಲಿಕ್ಕೂ ಏನ್ ಯೂಸ್ ಮಾಡ್ತಾರೆ ಸರ್ತ UV rays. ನೆಕ್ಸ್ಟ್ ಸರ್ತ ವಿಸಿಬಲ್ ಲೈಟ್. ವಿಸಿಬಲ್ ಲೈಟ್ ದೇನ್ ಕೇಳೋದು ಡೌಟ್, ಸೊ ಯು ಕ್ಯಾನ್ ಜಸ್ಟ್ ಗ್ಲಾನ್ಸ್ ಒನ್ಸ್. ವಿಸಿಬಲ್ ಲೈಟ್ ಅಂದ್ರೆ ಈ ನಾರ್ಮಲ್ ಲೈಟ್ ಎದಕ್ಕೆ ಹೆಲ್ಪ್ ಆಗ್ತದೆ ಸರ್ತ ವಿಸಿಬಲ್ ಲೈಟ್ ಅಂತಂದ್ರ ಟು ಸಿ ದಿ ಆಬ್ಜೆಕ್ಟ್ಸ್ ಅರೌಂಡ್ ಅಸ್. ನಮ್ ಸುತ್ತಮುತ್ತಲು ಏನ್ ಆಬ್ಜೆಕ್ಟ್ಸ್ ಇರ್ತಾವಲ್ಲ, ಸೊ ಟು ಸಿ ದಿಸ್ ಬೋರ್ಡ್ ಐ ಕ್ಯಾನ್ ಯೂಸ್ ದಿ ವಿಸಿಬಲ್ ಲೈಟ್. ಟು ಸಿ ದಿ ಸೊ ಟು ರೈಟ್ ಹಿಯರ್ ಸೊ ವೇರ್ ಐ ಆಮ್ ರೈಟಿಂಗ್ ಅಂತ ಹೇಳಿದ್ರೆ ಐಡೆಂಟಿಫಿಕೇಶನ್ ಅಂದ್ರೆ ಟು ಸಿ ದಿ ಆಬ್ಜೆಕ್ಟ್ ಆಸ್ ವೆಲ್ ಆಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಬಯಾಲಜಿಕಲ್ ಆಸ್ಪೆಕ್ಟ್ ದಿಸ್ ಒನ್. ಓಕೆ, ನಮ್ ಸುತ್ತಲೂ ಇದ್ದಿದ್ದ ಆಬ್ಜೆಕ್ಟ್ ನ ನೋಡ್ಲಿಕ್ಕೂ ನಮಗೆ ಸೊ ಏನ್ ವಿಸಿಬಲ್ ಲೈಟ್ ಬೇಕು. ನಾಟ್ ಓನ್ಲಿ ದಟ್ ಬಟ್ ಆಲ್ಸೋ ದಿಸ್ ಫೋಟೋಸಿಂಥೆಸಿಸ್. ಸೊ ಪ್ಲಾಂಟ್ಸ್ ದಾಗದು ಫೋಟೋಸಿಂಥೆಸಿಸ್ ಏನಾಗ್ತದಲ್ಲ, ಸೊ ದಟ್ ಈಸ್ ವಿತ್ ಹೆಲ್ಪ್ ಆಫ್ ವಾಟ್ ವಿಸಿಬಲ್ ಲೈಟ್ ಹೆಲ್ಪ್ ತಗೊಂಡೆ ಆಗಿರುತ್ತ. ಸೊ ನೆಕ್ಸ್ಟ್ ಯಾವ್ದ್ರಿ ಸರ್ ಅಂತಂದ್ರೆ ಅನದರ್ ಒನ್ ಈಸ್ IR rays ಅಂದ್ರೆ ಇನ್ಫ್ರಾರೆಡ್ ವೇವ್ಸ್ ಅಥವಾ ಇನ್ಫ್ರಾರೆಡ್ ವೇವ್ಸ್. ಓಕೆ, ಸೊ ಲೆಟ್ ಅಸ್ ಸಿ ದಟ್ ಕನ್ಸರ್ನ್ ಟು ದಿ IR. ಸೊ ಒಂದು IR ಲ್ಯಾಂಪ್ಸ್ ಅಂತೇಳಿ ಅದು ಎಲ್ಲಿ ಯೂಸ್ ಮಾಡ್ತಾರೆ ಸರ್ ಅಂದ್ರೆ ಸೊ ದಟ್ ಈಸ್ ಯೂಸ್ಡ್ ಇನ್ ಸೊ ವಾಟ್ ಫಿಸಿಕಲ್ ಥೆರಪಿ ಅಥವಾ ಫಿಸಿಯೋಥೆರಪಿ ಅಂತೇಳಿ IR ಲ್ಯಾಂಪ್ಸ್ ದೇ ಕ್ಯಾನ್ ಯೂಸ್. ಸೊ ಒಂದ್ ಅಪ್ಲಿಕೇಶನ್ ಆಫ್ IR rays ಯಾವ್ದು ಸರ್ತ IR ಲ್ಯಾಂಪ್ಸ್ ಯೂಸ್ಡ್ ಇನ್ ಸೊ ಫಿಸಿಕಲ್ ಥೆರಪಿ. ನೆಕ್ಸ್ಟ್ ದೇ ಅಂತಂದ್ರೆ ಇಲ್ಲಿ IR rays ಅಂತೇಳಿ ದೇ ಕ್ಯಾನ್ ಬಿ ಯೂಸ್ಡ್ ಎಲ್ರಿ ಸರ್ ಅಂತಂದ್ರೆ ರಿಮೋಟ್ ಸ್ವಿಚಸ್. ಓಕೆ, ಟಿವಿ ಆಗಿರ್ಬೋದು, ಮತ್ತೆ CD ಪ್ಲೇಯರ್ಸ್ ಆಗಿರ್ಬೋದು, ಮತ್ತೆ ಏರ್ ಕಂಡೀಷನಿಂಗ್ ದ ರಿಮೋಟ್ಸ್. ಅಂದ್ರ ಈ ರಿಮೋಟ್ ಗಳದಾಗದು ಸೊ ಇವೇನ್ ರಿಮೋಟ್ ಗಳು ಇದಾವಲ್ಲ, AC ರಿಮೋಟ್ ಆಗಿರ್ಬೋದು, ಇಲ್ಲ ಕ್ಯಾಮ್ರಾದ ರಿಮೋಟ್ ಆಗಿರ್ಬೋದು, ಇಲ್ಲ ಡಿಜಿಟಲ್ ಬೋರ್ಡ್ ರಿಮೋಟ್ ಆಗಿರ್ಬೋದು, ಈ ರಿಮೋಟ್ ಗಳದಾಗದು ಯಾರೇ ಯೂಸ್ ಮಾಡಿರ್ತಾರೆ ಸರ್ ಅಂತಂದ್ರೆ IR rays ದೇ ಕ್ಯಾನ್ ಬಿ ಯೂಸ್ಡ್ ಅಂತೇಳಿ. ಓಕೆ, ಸೊ ನೆಕ್ಸ್ಟ್ ಸರ್ ಅಂತಂದ್ರೆ ಮೈಕ್ರೋವೇವ್ಸ್, ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ದಿ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್. ಹಂಗಂತೇಳಿ ಅದು ಒಂದೇ ಮಾಡ್ಲಕ್ ಹೋಗ್ಬೇಡ್ರಿ. ಒಟ್ನಲ್ಲಿ ಈ ಏನ್ ಟೇಬಲ್ ಡಿಸ್ಕಷನ್ ಮಾಡಿಲ್ಲ, ಈ ಟೇಬಲ್ ದಿಂದ 2 ಮಾರ್ಕ್ಸ್ ಎಕ್ಸ್ಪೆಕ್ಟೇಷನ್ ಇದೆ. ಅದ್ರಾಗೆ ನಿಮಗೆ ಏನು ಓದಕ್ ಆಗ್ಲಿಲ್ಲ ಅಂದ್ರೆ ಮೈಕ್ರೋವೇವ್ಸ್, UV rays, ಇನ್ನೊಂದ್ ಯಾವ್ದು ಓದ್ರಪ್ಪ ಅಂತಂದ್ರೆ ಮೇಜರ್ಲಿ ಸೊ IR rays, UV rays, ಮೈಕ್ರೋ ಸೊ ವೇವ್ಸ್. ಸೊ ಯು ಕ್ಯಾನ್ ಸ್ಟಡಿ
ಹಂಗಂತೇಳಿ ಅದಷ್ಟೇ ಮಾಡೋದಕ್ಕಿಂತ ಈ ಟೇಬಲ್ ಫುಲ್ ಓದಿದ್ರೆ ಬೆಸ್ಟ್. ಅಟ್ ಲೀಸ್ಟ್ ಅವು 3 ಮಾಡ್ರಿ, ಇರ್ಲಿಲ್ಲ ಅಂದ್ರ ಓಕೆ. ಲಾಸ್ಟ್ ಆಪ್ಷನ್. ಸೊ ಇಲ್ಲಿ ಮೈಕ್ರೋವೇವ್ಸ್, ಮೈಕ್ರೋ ಓವನ್ಸ್ ಅಂತೇಳಿ. ಸೊ ಈಗ ಬೇಕರಿ ಒಳಗದ ಎಗ್ ಪಪ್ಸ್ ಆಗ್ಲಿ ವೆಜ್ ಪಪ್ಸ್ ಆಗ್ಲಿ ಹೀಟ್ ಮಾಡಿ ಕೊಡ್ತಾರಲ್ಲ, ಸೊ ಮೈಕ್ರೋ ಓವನ್ಸ್ ದೇ ಆರ್, ಸೊ ದೇ ಕ್ಯಾನ್ ಬಿ ಯೂಸ್ಡ್ ಫಾರ್ ಕುಕಿಂಗ್. ಸೊ ಆ ಬೇಕರಿ ಒಳಗಡೆ ಏನು ಯೂಸ್ ಮಾಡ್ತಾರಲ್ಲ ಮೈಕ್ರೋ ಓವನ್ಸ್. ನೆಕ್ಸ್ಟ್ ಸರ್ ಅಂತಂದ್ರೆ ಮೈಕ್ರೋವೇವ್ಸ್ ದೇ ಆರ್ ಯೂಸ್ಡ್ ಇನ್ ರೆಡಾರ್ ಸಿಸ್ಟಮ್ ಫಾರ್ ಏರ್ಕ್ರಾಫ್ಟ್ ನ್ಯಾವಿಗೇಷನ್. ಏರ್ಕ್ರಾಫ್ಟ್ ನ್ಯಾವಿಗೇಷನ್ ಕ ಸೊ ಏನ್ರಿ ಸರ್, ಸೊ ಮೈಕ್ರೋವೇವ್ಸ್ ದೇ ಕ್ಯಾನ್ ಬಿ ಯೂಸ್ಡ್ ಅಂತೇಳಿ. ಲಾಸ್ಟ್ ಒನ್ ಯಾವ್ದ್ರಿ ಸರ್ ಅಂತಂದ್ರೆ ರೇಡಿಯೋ ವೇವ್ಸ್. ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ರೇಡಿಯೋ ವೇವ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ತಾನಪ್ಪ ಅಂದ್ರೆ ರೇಡಿಯೋ ಕಮ್ಯುನಿಕೇಶನ್ ಆಗಿರ್ಬೋದು, ಮತ್ರಿ ಸರ್ ಅಂತಂದ್ರೆ ಟಿವಿ ಕಮ್ಯುನಿಕೇಶನ್ ಆಗಿರ್ಬೋದು. ಸೊ ಅಲ್ಲೆಲ್ಲ ರೇಡಿಯೋ ವೇವ್ಸ್ ಓಕೆ ದೇ ಆರ್ ಯೂಸ್ಡ್ ಇನ್ ರೇಡಿಯೋ ಆಸ್ ವೆಲ್ ಆಸ್ ಟಿವಿ. ಅಂದ್ರೆ ಅದ್ರದ್ದೇನ್ ಕಮ್ಯುನಿಕೇಶನ್ ಇರ್ತದಲ್ಲ ಟಿವಿದು ರೇಡಿಯೋದು, ಅದು ಯಾವ್ದ್ರ ಮುಖಾಂತರ ಆಗ್ತದೆ ಸರ್, ರೇಡಿಯೋ ವೇವ್ಸ್ ದ ಹೆಲ್ಪ್ ತಗೊಂಡು. ನೆಕ್ಸ್ಟ್ ನಾಟ್ ಓನ್ಲಿ ದಟ್ ಬಟ್ ಆಲ್ಸೋ ಸೊ ವಾಟ್ ಸೆಲ್ಯುಲಾರ್ ಫೋನ್ ಕಮ್ಯುನಿಕೇಶನ್. ಈ ಫೋನ್ ಅದು ಕಮ್ಯುನಿಕೇಶನ್ ಆಗುತ್ತದೆ ರೇಡಿಯೋ ವೇವ್ಸ್ ಮುಖಾಂತರ ಆಗ್ತಾ ಇರ್ತೈತಿ. ಐ ಹೋಪ್ ಎವ್ರಿಬಡಿ ಕ್ಲಿಯರ್ಲಿ ಅಂಡರ್ಸ್ಟುಡ್ ಕನ್ಸರ್ನ್ ಟು ದಿಸ್ 8th ಚಾಪ್ಟರ್ ಯಾವುದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಇದು ಶಾರ್ಟ್ ಆಗ್ತದ ಅಂತ ಹೇಳಿ ಇನ್ನ ಒಂದು ಚಾಪ್ಟರ್ ನ ಇದಕ್ಕೆ ಟಚ್ ಕೊಟ್ಬಿಡ್ತದ. ಸೊ ನೀವು ಇನ್ನ ಏನೇನ್ ಎಕ್ಸ್ಟ್ರಾ ಪ್ರಾಕ್ಟೀಸ್ ಮಾಡ್ರಪ್ಪ ಅಂತಂದ್ರ ವಾಟ್ ಯು ನೀಡ್ ಟು ಎಕ್ಸ್ಟ್ರಾ ಪ್ರಾಕ್ಟೀಸ್. ಸೊ ಕೆಲವೊಂದಿಷ್ಟು ಕ್ವಶನ್ಸ್ ನ ಇಲ್ಲಿ ಡಿಸ್ಕಷನ್ ಮಾಡ್ತದ. ಆ ಕ್ವಶನ್ಸ್ ನ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾವ ನೋಡ್ರಿ. ಯಾವ್ಯಾವ ರೀ ಸರ್ ಅಂತಂದ್ರ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ ನೋಡ್ರಿ. ನೀವು ಪಾಸಿಂಗ್ ಪ್ಯಾಕೇಜ್ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ದೆನ್ ಯು ಕ್ಯಾನ್ ಗೋ ಥ್ರೂ ಅಬೌಟ್ ದಟ್. ಹೌ ಗ್ಯಾಲ್ನೋಮೀಟರ್ ಕ್ಯಾನ್ ಬಿ ಯೂಸ್ಡ್ ಆಸ್ ಎನ್ used as a so ammeter, used as an ammeter ಅಂತೇಳಿ. ಹೌ ಗ್ಯಾಲ್ನೋಮೀಟರ್ ಕ್ಯಾನ್ ಬಿ ಯೂಸ್ಡ್ ಆಸ್ ಎ ವೋಲ್ಟ್ ಮೀಟರ್ ಅಂತೇಳಿ. ಇದು ಸೊ ಕಂಪಲ್ಸರಿ 3 ಮಾರ್ಕ್ಸಿಗೆ ಬರಂತ ಚಾನ್ಸಸ್ ಸಾಧ್ಯತೆ ಜಾಸ್ತಿ ಇದೆ. ಸೊ ಅದಕ್ಕೆ ಅವೆರಡು ಕ್ವಶನ್ ಪ್ರಾಕ್ಟೀಸ್ ಮಾಡ್ರಿ. ನೆಕ್ಸ್ಟ್ ಸರ್ ಅಂತಂದ್ರೆ ಕಾಯಿಲ್ ಎಕ್ಸ್ಪೆರಿಮೆಂಟ್ ಮತ್ತೇನ್ರಿ ಸರ್ ಕಾಯಿಲ್ ಅಂಡ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್. ಇವೆರಡು ಕಂಪಲ್ಸರಿ ಪ್ರಾಕ್ಟೀಸ್ ಮಾಡ್ರಿ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸೊ ಇಂಡಕ್ಷನ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಚಾಪ್ಟರ್ ಮೇಲೆ. ನೆಕ್ಸ್ಟ್ ಸರ್ ಲೆನ್ಸಸ್ ಲಾಸ್, ಸೊ ಅದನ್ನು ಪ್ರಾಕ್ಟೀಸ್ ಮಾಡ್ರಿ. ನೆಕ್ಸ್ಟ್ ಬಯೋಟ್ ಸಾವರ್ಟ್ಸ್ ಲಾ, ಇದ್ರ ಬಗ್ಗೆನು ಪ್ರಾಕ್ಟೀಸ್ ಮಾಡ್ರಿ. ಕರೆಂಟ್ ಕ್ಯಾರಿಂಗ್ ಲೂಪ್ ಡೆರಿವೇಶನ್ ಮಾಡ್ರಿ. ವಿಟ್ಸ್ಟೋನ್ ಬ್ರಿಡ್ಜ್ ಸೊ ಬ್ಯಾಲೆನ್ಸ್ಡ್ ಕಂಡೀಷನ್ ನೋಡೋಣ ಅಂತ ಈ ಸದ್ ಪಾಸಿಬಲ್ ಆದ್ರೆ ಅದನ್ನೇ ಡಿಸ್ಕಷನ್ ಮಾಡ್ಬಿಡ್ತೇನೆ ಅಂತ ಎಷ್ಟು ಮಟ್ಟಿಗೆ ಹೆಲ್ಪ್ ಆಗಿರ್ತದ ನಿಮ್ಗ. ಸೆಲ್ಸ್ ಇನ್ ಸಿರೀಸ್. ನೆಕ್ಸ್ಟ್ ಸರ್ತ ಸೆಲ್ಸ್ ಇನ್ ಪ್ಯಾರಲಲ್, ಅದನ್ನ ಡಿಸ್ಕಷನ್ ಮಾಡ್ರಿ. ನೆಕ್ಸ್ಟ್ ಸರ್ತ ಪ್ರಾಪರ್ಟೀಸ್ ಆಫ್ ವಾಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಒಂದು ಸಪರೇಟ್ ವಿಡಿಯೋ ಮಾಡಿದೀನಿ, ನೋಡ್ಕೊಳ್ರಿ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೇಳ್ಕೊಡೋಣ ಅಂತ ಇಲ್ಲಿ. ನೆಕ್ಸ್ಟ್ ಸರ್ತ ಪ್ರಾಪರ್ಟೀಸ್ ಆಫ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್. ಸೊ ಅದ್ರ ಜೊತೆಗೆ ಕೆಪಾಸಿಟನ್ಸ್ ಇನ್ ಸಿರೀಸ್, ಕೆಪಾಸಿಟನ್ಸ್ ಇನ್ ಪ್ಯಾರಲಲ್. ಓಕೆ, ಇಷ್ಟು ಇದು ನನ್ನ ಪ್ರಕಾರ ಇಂಪಾರ್ಟೆಂಟ್. ನಾಳೆ ನೋಡೋಣ ಎಷ್ಟು ಕ್ವಶನ್ಸ್ ಇದ್ರಾಗ ಅಪಿಯರ್ ಆಗ್ತಾವ ಅಂತೇಳಿ. ಸೊ ಲೆಟ್ ಅಸ್ ಗೆಟ್ ಇನ್ ಟು ದಿ ವೆರಿ ಮೋಸ್ಟ್ ಮತ್ತೆ ಫಾಸ್ಟ್ ಆಗಿ ಡಿಸ್ಕಷನ್ ಮಾಡೋಣ. ಮತ್ತೆ ಟ್ರಾನ್ಸ್ಫಾರ್ಮರ್ ಬಗ್ಗೆ ಇಷ್ಟು ಡಿಸ್ಕಷನ್ ಮಾಡ್ರಿ. ಸೊ ಎಸ್ಪೆಷಲಿ ಟ್ರಾನ್ಸ್ಫಾರ್ಮರ್ದಾಗ ಎನರ್ಜಿ ಲಾಸಸ್. ಸೊ ಇಲ್ಲೇ ಸ್ಲೈಡ್ ಮಾಡೋ ಮುಂದೆ ಫಾಸ್ಟ್ ಆಗಿ ಹೇಳ್ಬಿಟ್ಟಿರ್ತೀನಿ. ಈ ವಿಡಿಯೋ ಮಾತ್ರ ಎಲ್ಲರೂ ಕಂಪ್ಲೀಟ್ ಆಗಿ ವಾಚ್ ಮಾಡ್ರಿ. ಎಸ್ಪೆಷಲಿ ಈ ವಿಡಿಯೋ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಯಾಕಂದ್ರೆ ನಾನು ಆಕ್ಚುಲಿ ಇನ್ನ 2 ವಿಡಿಯೋ ಮಾಡ್ಬೇಕಂತೇಳಿ ಪ್ಲಾನ್ ಇತ್ತು, ಟೈಮ್ ಇಲ್ಲ. ಈ ಸದ್ಯ ಎಷ್ಟಾಗಿದೆ ಸರ್ ಅಂತಂದ್ರೆ 11:25 ಆಗಿದೆ. ಸೊ ಇದೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರ್ತದ ನೈಟ್, ನಿಮಗೆ ಯೂಸ್ ಆಗ್ಲಿ. ಸೊ ಸ್ಟಡಿ ಯು ಕ್ಯಾನ್ ಯುಟಿಲೈಸ್ ಫಾರ್ ದಿ ಸ್ಟಡಿ. ಸೊ ಜಸ್ಟ್ ಎ ಮಿನಿಟ್, ಐ ವಿಲ್ ಶೋ ಯು. ಸೊ ಇಲ್ಲೇ ಏನ್ ಬರ್ತದಲ್ಲ ಡಿಸ್ಕಷನ್ ಮಾಡ್ಕೊಂತ ಹೋಗ್ಬಿಡ್ತೀನಿ. ಸೊ LCR ಸರ್ಕ್ಯೂಟ್ ಡೆರಿವೇಶನ್ ಯು ಕ್ಯಾನ್ ಚೆಕ್ ಔಟ್. ಸೊ ಇದರದ್ದು ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಓನ್ಲಿ ರೆಸಿಸ್ಟೆನ್ಸ್ ಇದ್ದಾಗ, ಓನ್ಲಿ ಕೆಪಾಸಿಟನ್ಸ್ ಇದ್ದಾಗ, ಓನ್ಲಿ ಸೊ ವಾಟ್ ಇಂಡಕ್ಟನ್ಸ್ ದಟ್ ಇಸ್ ಕಾಯಿಲ್ ಎಲ್ ಇದ್ದಾಗ, ಸೊ ಅದ್ರ ಬಗ್ಗೆ ಇಲ್ಲಿ ಟ್ರಾನ್ಸ್ಫಾರ್ಮರ್ ಬಗ್ಗೆ ಸ್ಕೆಚ್ ಇದೆ. ಸೊ ಇದ್ರದ್ದು ವರ್ಕಿಂಗ್ ಪ್ರಿನ್ಸಿಪಲ್ ಯು ಕ್ಯಾನ್ ಸ್ಟಡಿ. ಸೊ ಯಾವ್ದ್ರಿ ಸರ್ ಟ್ರಾನ್ಸ್ಫಾರ್ಮರ್ದು ಇಲ್ಲಿ ಪ್ರೈಮರಿ ಕಾಯಿಲ್, ಈ ಕಡೆ ಸೆಕೆಂಡರಿ ಕಾಯಿಲ್ ಅಂತ ಹೇಳಿದೆ. ಇಲ್ಲಿ ಸೊ ಏನ್ ಇನ್ಪುಟ್ ವೋಲ್ಟೇಜ್ ಕೊಟ್ಟಿರ್ತಾರಲ್ಲ ಅದು ಸ್ಟೆಪ್ ಅಪ್ ಮತ್ತೆ ಸ್ಟೆಪ್ ಡೌನ್ ಮಾಡ್ಲಿಕ್ಕೆ ಇದು ಏನಪ್ಪಾ ಅಂತಂದ್ರೆ ದಟ್ ಟ್ರಾನ್ಸ್ಫಾರ್ಮರ್ ಕ್ಯಾನ್ ಬಿ ಯೂಸ್ಡ್. ಇಟ್ ಇಸ್ ಗೋಯಿಂಗ್ ಟು ವರ್ಕ್ ಆನ್ ದಿ ಪ್ರಿನ್ಸಿಪಲ್ ಆಫ್ ವಾಟ್, ಸೊ ದಟ್ ಈಸ್ ಮ್ಯೂಚುವಲ್ ಇಂಡಕ್ಷನ್ ಬೇಸ್ ಮೇಲೆ ವರ್ಕ್ ಆಗ್ತೈತಿ. ಇದು ಸ್ವಲ್ಪ ವಾಟ್ ಈಸ್ ಟ್ರಾನ್ಸ್ಫಾರ್ಮರ್ ಮೆನ್ಷನ್ ದಿ ಟು ಎನರ್ಜಿ ಲಾಸಸ್ ಇನ್ ಟ್ರಾನ್ಸ್ಫಾರ್ಮರ್ ಅಂತೇಳಿ ಡೈರೆಕ್ಟ್ ಆಗಿ ಇಲ್ಲೇ ಡಿಸ್ಕಷನ್ ಮಾಡಿರ್ತೀನಿ ನೋಡ್ರಿ. ಟ್ರಾನ್ಸ್ಫಾರ್ಮರ್ ಅಂದ್ರೆ ಡಿವೈಸ್ ಎದಕ್ಕೆ ಯೂಸ್ ಮಾಡ್ತಾನೆ ಸರ್, ಇಟ್ ಈಸ್ ಯೂಸ್ಡ್ ಟು ಸ್ಟೆಪ್ ಅಪ್. ಸ್ಟೆಪ್ ಅಪ್ ಅಂತಂದ್ರೆ ಇನ್ಕ್ರೀಸ್ ಅನ್ನಂಗ್, ಟು ಸ್ಟೆಪ್ ಡೌನ್ ಮತ್ತೆ ಡಿಕ್ರೀಸ್ ಅನ್ನಂಗ್. ಸ್ಟೆಪ್ ಅಪ್ ಆರ್ ಸ್ಟೆಪ್ ಡೌನ್ ದಿ ಆಲ್ಟರ್ನೇಟಿಂಗ್ ವೋಲ್ಟೇಜ್. ವೋಲ್ಟೇಜ್ ನ ಹೆಚ್ಚು ಕಡಿಮೆ ಮಾಡ್ಲಕ್ಕ ಏನ್ರಿ ಸರ್ ಒಂದು ಡಿವೈಸ್ ಯೂಸ್ ಮಾಡ್ತಾನ. ಆ ಡಿವೈಸ್ಗೆ ಏನಂತ ಹೇಳಿ ಕರಿತಿರ್ತೀವಿ ಸರ್ ಟ್ರಾನ್ಸ್ಫಾರ್ಮರ್. Transformer is a device used to step up or else step down the what alternating voltage. ಹಾಗಾದ್ರೆ sources of energy loss in a transformer ಯಾವ್ಯಾವ ಎನರ್ಜಿ ಲಾಸಸ್ ಇದಾವ್ರಿ ಸರ್ ಅಂತಂದ್ರೆ ಕಾಪರ್ ಲಾಸ್, ಐರನ್ ಲಾಸ್, ಫ್ಲಕ್ಸ್ ಅಂದ್ರೆ ಫ್ಲಕ್ಸ್ ಲೀಕೇಜ್ ಅಥವಾ ಫ್ಲಕ್ಸ್ ಲಾಸಸ್ ಮತ್ತೆ ಹಿಸ್ಟರಿಸಿಸ್ ಲಾಸಸ್. ಇವೇನಪ್ಪ ಅಂದ್ರೆ ಲಾಸಸ್ ಇನ್ ವಾಟ್ ಟ್ರಾನ್ಸ್ಫಾರ್ಮರ್. ಇದ್ರದ್ದು ಡಿಸ್ಕಷನ್ ಮಾಡ್ಕೋತ ಇನ್ ಡಿಟೇಲ್ ಆಗಿ ಹೇಳ್ಕೊತ ಕುಂದ್ರಷ್ಟು ಟೈಮ್ ಇಲ್ಲ. ಅದಕ್ಕೆ ಲೆಟ್ ಅಸ್ ಗೋ ಹೆಡ್ ದ ನೆಕ್ಸ್ಟ್ ಕಾನ್ಸೆಪ್ಟ್. ಸೊ ಇಲ್ಲಿ ತೋರಿಸ್ಬಿಟ್ಟಿರ್ತದೆ ಇಂಪಾರ್ಟೆಂಟ್ ಇದ್ದಿದ್ದನ್ನ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ರಿ. ಇಲ್ಲೇ
ಕಾಯಿಲ್ ಇಲ್ಲ ಐತ್ ನೋಡ್ರಿ, ಕಾಯಿಲ್ ಎಕ್ಸ್ಪೆರಿಮೆಂಟ್ ಯು ಕ್ಯಾನ್ ಗೋ ಥ್ರೂ ಅಬೌಟ್ ದಿಸ್. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ನಾಳೆ ಎಕ್ಸಾಮ್ಕ. ಇದು ಮಿಸ್ ಆದ್ರ ಕಾಯಿಲ್ ಎಕ್ಸ್ಪೆರಿಮೆಂಟ್ ಮಿಸ್ ಆದ್ರ ಯಾವ್ದ್ರಿ ಸರ್ ಅಂತಂದ್ರೆ ದಟ್ ಈಸ್ ಕನ್ಸರ್ನ್ ಟು ದಿ ಕಾಯಿಲ್ ಅಂಡ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್. ಈ ಎಡ್ಡಿ ಕರೆಂಟ್ಸ್ ಈಗ ಡಿಲೀಟ್ ಆಗಿದೆ, ಇದನ್ನ ಕೇಳಂಗಿಲ್ಲ. ಸೊ ಇಲ್ಲಿ ಏನಿದೆ ಲ್ಯಾಂಜಸ್ ಲಾದ್ದು, ಸೊ ಇದನ್ನು ಇಂಪಾರ್ಟೆಂಟ್ ಆಗ್ತದ. ಸೊ ಯು ಕ್ಯಾನ್ ಪ್ರಾಕ್ಟೀಸ್, ಯಾಕಂದ್ರೆ ಲಾಸ್ಟ್ ಮೂಮೆಂಟ್ ಈಗ ಎಕ್ಸ್ಪ್ಲೈನ್ ಮಾಡ್ಕೋತ ಕುಂದಷ್ಟು ಟೈಮ್ ಇಲ್ಲ. ಸೊ ಅದಕ್ಕೆ ಫಾಸ್ಟ್ ಆಗಿ ಇದನ್ನ ತೋರಿಸಿರ್ತದೆ, ಎಷ್ಟು ಎಕ್ಸ್ಪ್ಲೈನ್ ಮಾಡಿರ್ತದೆ ಅದೆಷ್ಟು ವಿಡಿಯೋ ಕರೆಕ್ಟ್ ಆಗಿ ನೋಡ್ಕೊಳ್ರಿ. ಸೊ ಇದ್ರದ್ದು ಎಕ್ಸ್ಪ್ರೆಷನ್ ಕೇಳ್ಬಹುದು. ಏನಂತ ಹೇಳ್ರಿ ಸರ್, ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ದಿ ಏನಪ್ಪಾ ಅಂದ್ರೆ EMF ಇಂಡ್ಯೂಸ್ಡ್ ಇನ್ ಸೊ ಕಂಡಕ್ಟರ್ ಮೂವಿಂಗ್ ಇನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ಮೋಷನಲ್ EMF. ಓಕೆ, ಮೋಷನಲ್ EMF ಇಂಡ್ಯೂಸ್ಡ್ ಡೆರಿವೇಶನ್. ಸೊ ಯು ಕ್ಯಾನ್ ಪ್ರಾಕ್ಟೀಸ್ ದಿಸ್. ಓಕೆ, ಅದ್ರ ಜೊತೆಗೆ ಸರ್ ಅಂತಂದ್ರೆ ಇಲ್ಲಿ ಇದೆ ನೋಡ್ರಿ, ದಟ್ ಈಸ್ ವಾಟ್. ಸೊ ಕಾಯಿಲ್ ಅಂಡ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್. ಕಾಯಿಲ್ ಮತ್ತೆ ಕಾಯಿಲ್ ಅಂಡ್ ಮ್ಯಾಗ್ನೆಟ್ ಇವು ಎರಡದ್ರಾಗ ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಇದೆ. ಸೊ ಅದಕ್ಕೆ ಯಾವುದೇ ಕಾರಣಕ್ಕೂ ಯಾರು ನೆಗ್ಲೆಕ್ಟ್ ಮಾಡ್ಬೇಡ್ರಿ, ಅವೆರಡು ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಇಲ್ಲಿ ಕೆಲವೊಂದಿಷ್ಟು ಕೆಮಿಸ್ಟ್ರಿದ್ದು ಕೊಟ್ಟೈತಿ, ಕೆಮಿಸ್ಟ್ರಿದ್ದು ಡಿಸ್ಕಷನ್ ಮಾಡೋ ಮುಂದೆ ಇನ್ ಡಿಟೇಲ್ ಆಗಿ ಅದು ನೆಕ್ಸ್ಟ್ ಈಗ ನಾಳೆ ಏನು ಫಿಸಿಕ್ಸ್ ಮುಗಿತದಲ್ಲ ಇಮಿಡಿಯೇಟ್ಲಿ ವಿ ಶಾಲ್ ಕಂಟಿನ್ಯೂ ವಿತ್ ದ ಕೆಮಿಸ್ಟ್ರಿ. ಇದು ಪ್ಯಾರಾಮ್ಯಾಗ್ನೆಟಿಕ್, ಫೆರೋಮ್ಯಾಗ್ನೆಟಿಕ್, ಡಯಾಮ್ಯಾಗ್ನೆಟಿಕ್ ಇದು. ಸೊ ಇದು ಡಿಫ್ರೆನ್ಸಸ್ ಟೇಬಲ್ ನ ಒಂದ್ಸಲ ನೋಡ್ಕೊಳ್ರಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಸೊ ಸ್ವಲ್ಪ ಫಾಸ್ಟ್ ಆಗಿ ಹೇಳ್ಬಿಡ್ತೀನಿ ನೋಡ್ರಿ ಇಲ್ಲೇ. ಯಾಕ್ರಿ ಸರ್ ಅಂತಂದ್ರೆ ಇದು ಒಂದೇನೋ ಡಯಾಮ್ಯಾಗ್ನೆಟಿಕ್ ಅಂತ ಹೇಳಿ ಕೇಳಬಹುದು, ಪ್ಯಾರಾಮ್ಯಾಗ್ನೆಟಿಕ್ ಅಂತ ಹೇಳಿ ಕೇಳಬಹುದು, ಫೆರೋಮ್ಯಾಗ್ನೆಟಿಕ್ ಅಂತ ಹೇಳಿ ಕೇಳಬಹುದು, ಅಥವಾ ಡಿಫ್ರೆನ್ಸಸ್ ಬಿಟ್ವೀನ್ ಎನಿ ಟೂ ಕೇಳಬಹುದು, ಅಥವಾ ತ್ರೀನು ತಗೊಂಡ್ ಹೇಳ್ಬಿಡ್ತೀನಿ ಅಂತ ಯಾವ ತರ ನಿಮ್ಗೆ ಹೆಲ್ಪ್ ಆಗ್ತದೆ ಎಕ್ಸಾಮ್ ದೊಳಗೆ ಯುಟಿಲೈಸೇಷನ್ ತಗೊಳ್ರಿ. ಈ ಕಡೆ ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್, ಈ ಕಡೆ ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್, ಇದು ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್. ಒಂದೊಂದು ವರ್ಡ್ ದಾಗ ಹೇಳಿರ್ತೀನಿ ನೋಡ್ರಿ, ವೀಕ್ಲಿ ರಿಪೆಲ್ಡ್ ಬೈ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ್ದ್ರ ಸರ್ತ ಡಯಾಮ್ಯಾಗ್ನೆಟಿಕ್, ವೀಕ್ಲಿ ಅಟ್ರಾಕ್ಟೆಡ್ ಬೈ ಸೊ ಯಾವ್ದು ಮ್ಯಾಗ್ನೆಟಿಕ್ ಫೀಲ್ಡ್, ಯಾವ್ದ್ರ ಸರ್ತ ಪ್ಯಾರಾಮ್ಯಾಗ್ನೆಟಿಕ್. Ferromagnetic and strongly attracted. Next sarta, when placed in a magnetic field, so it is weakly magnetized in the direction opposite to the applied field. Opposite to the applied field ಗೆ ಇದು ಏನು weakly magnetized ಆದ್ರ ಇದೇ ಸರ್ ಅಂತಂದ್ರೆ so that is when placed in a magnetic field it is weakly magnetized but in the same applied direction of the applied field. ಇದು weakly magnetized, ಇದನ್ನು weakly magnetized, ಇದು ಏನು ಅಪೋಸಿಟ್ ಟು ದಿ ಅಪ್ಲೈಡ್ ಮ್ಯಾಗ್ನೆಟಿಕ್ ಡೈರೆಕ್ಷನ್ ಏನಿರ್ತದೆ ಅಪೋಸಿಟ್ ಇರ್ತದೆ, ಇದು ಇನ್ ದ ಡೈರೆಕ್ಷನ್. ಇಲ್ಲಿ ಹೆಂಗ್ರಿ ಸರ್ ಸ್ಟ್ರಾಂಗ್ಲಿ ಮ್ಯಾಗ್ನೆಟೈಸ್ಡ್ ಇನ್ ದಿ ಡೈರೆಕ್ಷನ್ ಆಫ್ ದಿ ಅಪ್ಲೈಡ್ ಫೀಲ್ಡ್. ದಿಸ್ ಇಸ್ ದ ಸೆಕೆಂಡ್ ಡಿಫರೆನ್ಸ್. ಸೊ ನೆಕ್ಸ್ಟ್ ಸರ್ ಅಂತಂದ್ರೆ ಸಸೆಪ್ಟಬಿಲಿಟಿ, ಇಟ್ ಇಸ್ ಸ್ಮಾಲ್ ಅಂಡ್ ನೆಗೆಟಿವ್ ವ್ಯಾಲ್ಯೂ. ಇದು ಸಸೆಪ್ಟಬಿಲಿಟಿ ಏನಿದೆ ಸೊ ಕಡಿಮೆ ಇರೋದ್ರ ಜೊತೆಗೆ ನೆಗೆಟಿವ್ ವ್ಯಾಲ್ಯೂ ಇದ್ರೆ ಸಸೆಪ್ಟಬಿಲಿಟಿ ಸ್ಮಾಲ್ ಅಂಡ್ ಪಾಸಿಟಿವ್ ವ್ಯಾಲ್ಯೂ. ಇದಕ್ಕೆ ಸರ್ ಸಸೆಪ್ಟಬಿಲಿಟಿ ಇಸ್ ಹೈ ಅಂಡ್ ಪಾಸಿಟಿವ್ ವ್ಯಾಲ್ಯೂ. ಓಕೆ, ಸೊ ಟೈಮ್ ಇಲ್ಲ, ಅದಕ್ಕೆ ಸ್ವಲ್ಪ ಸ್ಪೀಡ್ಗೆ ಸೊ ರನ್ ಮಾಡಿಸಿರ್ತದೆ. ಸೊ ಇದು ಎಷ್ಟರ ಮಟ್ಟಿಗೆ ಯೂಸ್ ಆಗ್ತದಲ್ಲ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಯುಟಿಲೈಸೇಷನ್ ತಗೊಳ್ರಿ. ನೆಕ್ಸ್ಟ್ ಸರ್ ರಿಲೇಟಿವ್ ಪರ್ಮ್ಯಾಬಿಲಿಟಿ ಇಸ್ ಆಲ್ವೇಸ್ ಲೆಸ್ ದ್ಯಾನ್ ಯೂನಿಟಿ ಅಂದ್ರೆ μr. ರಿಲೇಟಿವ್ ಪರ್ಮ್ಯಾಬಿಲಿಟಿ ಇಸ್ ಲೆಸ್ ದ್ಯಾನ್ ಯೂನಿಟಿ, ಒಂದಕ್ಕಿಂತ ಕಡಿಮೆ ಅಂತ. ಸೊ ರಿಲೇಟಿವ್ ಪರ್ಮ್ಯಾಬಿಲಿಟಿ ಇಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ 1. ಸೊ ಇಲ್ರಿ ಸರ್ ರಿಲೇಟಿವ್ ಪರ್ಮ್ಯಾಬಿಲಿಟಿ ಇಸ್ ಫಾರ್ ಗ್ರೇಟರ್ ದ್ಯಾನ್ 1. ಸೊ ನೆಕ್ಸ್ಟ್ ಹೋದ್ರೆ ಸಸೆಪ್ಟಬಿಲಿಟಿ ದಟ್ ಈಸ್ ಡಸ್ ನಾಟ್ ಚೇಂಜ್ ವಿತ್ ದಿ ಟೆಂಪರೇಚರ್ ಅಂದ್ರೆ ಸಸೆಪ್ಟಬಿಲಿಟಿ ಅನ್ನೋದು ಚೇಂಜ್ ಆಗಂಗಿಲ್ಲ. ಇಲ್ಲಿ ಏನ್ರಿ ಸರ್ತ ಯೂನಿವರ್ಸಲಿ ವೇರೀಸ್ ವಿತ್ ದಿ ಟೆಂಪರೇಚರ್ ಆಫ್ ದಿ ಸಬ್ಸ್ಟೆನ್ಸ್. ಇಲ್ಲಿ ಏನ್ರಿ ಸರ್ತ ಡಿಕ್ರೀಸಸ್ ವಿತ್ ರೈಸ್ ಇನ್ ಟೆಂಪರೇಚರ್ ಅಂತೇಳಿ. ಸೊ ನೆಕ್ಸ್ಟ್ ಎಕ್ಸಾಂಪಲ್ಸ್ ಕೊಡೋದಾದ್ರ ಯಾವ್ದಕ್ಕೆ ಎಕ್ಸಾಂಪಲ್ಸ್ ಸರ್ ಅಂತಂದ್ರೆ ಈ ಕಡೆ ಕೊಟ್ಟಿದ್ದು ಸೊ ಬಹಳ ಕೇರ್ಫುಲ್ ಆಗಿ ಕರೆಕ್ಟ್ ಆಗಿ ಎಕ್ಸಾಂಪಲ್ಸ್ ನೋಡ್ಕೋರಿ. ಡಯಾಮ್ಯಾಗ್ನೆಟಿಕ್, ಪ್ಯಾರಾಮ್ಯಾಗ್ನೆಟಿಕ್ ಮತ್ತೆ ಫೆರೋಮ್ಯಾಗ್ನೆಟಿಕ್. ಸೊ ಡಯಾಮ್ಯಾಗ್ನೆಟಿಕ್ ಗೆ ಎಕ್ಸಾಂಪಲ್ಸ್ ಯಾವ್ಯಾವ ಆಗ್ತಾವ್ರಿ ಸರ್ ಅಂತಂದ್ರೆ ಯಾಕಂದ್ರೆ ಅಬ್ಜೆಕ್ಟಿವ್ ಟೈಪ್ ದಾಗ ಇಂತ ಕೇಳಿಬಿಟ್ಟಿರ್ತಾನ. ಕಾಪರ್, ಸಿಲಿಕಾನ್, ಲೆಡ್ ಇವೆಲ್ಲ ಡಯಾಮ್ಯಾಗ್ನೆಟಿಕ್ ಅಂದ್ರೆ ಕಾಪರ್ ಕೊಟ್ಟು ಇದೇನು ಡಯಾಮ್ಯಾಗ್ನೆಟಿಕ್, ಪ್ಯಾರಾಮ್ಯಾಗ್ನೆಟಿಕ್, ಫೆರೋಮ್ಯಾಗ್ನೆಟಿಕ್ ಅಂತ ಹೇಳಿ ಕೇಳಿರ್ತಾನ. ಸೊ ಕರೆಕ್ಟ್ ಆಗಿ ಅಬ್ಸರ್ವೇಷನ್ ಮಾಡ್ರಿ. ಅಲ್ಯೂಮಿನಿಯಂ, ಸೋಡಿಯಂ, ಆಕ್ಸಿಜನ್, ಕ್ಯಾಲ್ಸಿಯಂ ಇವು ಎದಕ್ಕೆ ಎಕ್ಸಾಂಪಲ್ಸ್ ಇರ್ತಾರ ಪ್ಯಾರಾಮ್ಯಾಗ್ನೆಟಿಕ್ ಗೆ. ಮತ್ತೆ ಫೆರೋಮ್ಯಾಗ್ನೆಟಿಕ್ ಅಂತೂ ಇವು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾವ. ಅಟ್ ಲೀಸ್ಟ್ ಇವು ಮೂರರೇ ಗೊತ್ತಿರ್ಲಿ ನಿಮ್ಗ ಯಾವ ರಿಸರ್ ಅಂತಂದ್ರೆ ದಟ್ ಈಸ್ ಐರನ್, ಕೋಬಾಲ್ಟ್, ನಿಕ್ಕೆಲ್. ದೀಸ್ ಆರ್ ದಿ ಮೋಸ್ಟ್ ಎಕ್ಸಾಂಪಲ್ ಮತ್ತೆ ಇಂಪಾರ್ಟೆಂಟ್ ಆಗಿದ್ದ ಎಕ್ಸಾಂಪಲ್ಸ್ ಎದಕ್ಕೆ ರಿಸರ್ತ ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಅಥವಾ ಮಟೀರಿಯಲ್. ಸೊ ಅದನ್ನೇ ಇಲ್ಲಿ ಇನ್ ಡಿಟೇಲ್ ಆಗಿ ಪ್ರಾಪರ್ಟೀಸ್ ರೈಟ್ ಎನಿ 2 ಪ್ರಾಪರ್ಟೀಸ್ 3 ಪ್ರಾಪರ್ಟೀಸ್ ಅಂತ ಹೇಳಿ ಹಿಂಗ್ ಡಿಸ್ಕಷನ್ ಮಾಡೈತಿ. ಯು ಕ್ಯಾನ್ ಗೋ ಥ್ರೂ ದೀಸ್. ಬೆಟರ್ ಮೈ ಬೆಸ್ಟ್ ಸಜೆಷನ್ ದಟ್ ಲಾಸ್ಟ್ ಒನ್ ಯು ಕ್ಯಾನ್ ಸ್ಟಡಿ ಸೊ ದಟ್ ಯು ಕ್ಯಾನ್ ಆನ್ಸರಬಲ್ ಫಾರ್ ಆಲ್ ದೀಸ್ ಕ್ವಶನ್ಸ್. ಸೊ ಈ ಚಾಪ್ಟರ್ ದಾಗ ಇದು ಆದ್ರೆ ನೆಕ್ಸ್ಟ್ ರಿಸರ್ತ್ ಅಂದ್ರೆ ಲೆಟ್ ಅಸ್ ಗೆಟ್ ಇನ್ ಟು ದ ಅನದರ್ ಕಂಟೆಂಟ್. ಯಾವ್ದು ರಿಸರ್ತ್ ಅಂದ್ರೆ ದಟ್ ಈಸ್ ನೆಕ್ಸ್ಟ್ ಚಾಪ್ಟರ್ ದೊಳಗಡೆ ಸೊ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಸೊ ಯಾವ್ದಾಗ್ತದ್ರಿ ಸರ್ ತಂದು ಸೊ ಲೆಟ್ ಅಸ್ ಗೋ ಹೆಡ್ ಫೋರ್ತ್ ಚಾಪ್ಟರ್ದು. ಸೊ ಇಲ್ಲಿ ಫೋರ್ತ್ ಚಾಪ್ಟರ್ ದೊಳಗಡೆ ಎಸ್ಪೆಷಲಿ ಸೊ ಡೆರಿವೇಶನ್ ಆಸ್ಪೆಕ್ಟ್. ಸೊ ಎದ್ರಾಗ್ರಿ ಸರ್ ಬಿಟ್ವೀನ್ ಬಿಟ್ವೀನ್ ಟೂ ಪ್ಯಾರಲಲ್ ಕಂಡಕ್ಟರ್ಸ್ ಕ್ಯಾರಿಂಗ್ ಕರೆಂಟ್ ಇದೊಂದು ಪ್ರಾಕ್ಟೀಸ್ ಮಾಡ್ರಿ. ಅದ್ರ ಜೊತೆಗೆ ಸೊ ಇದು ಯಾವುದೇ ಕಾರಣಕ್ಕೂ ಡೆರಿವೇಶನ್ ಇವು ಎರಡು ಬಿಡಕ್ ಹೋಗ್ಬೇಡ್ರಿ. ಸೊ ಜಸ್ಟ್ ಎ ಮಿನಿಟ್, ಐ ವಿಲ್ ಕಮ್ ಬ್ಯಾಕ್.
ಸೊ ದಿಸ್ ಯಾವ್ದ್ರಿ ಸರ್ ಕರೆಂಟ್ ಕ್ಯಾರಿಂಗ್ ಸರ್ಕ್ಯುಲರ್ ಲೂಪ್ ಯೂಸಿಂಗ್ ಬಯೋಟ್ ಸಾವರ್ಟ್ಸ್ ಲಾ, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಡೆರಿವೇಶನ್ ಆಗ್ತೈತಿ. ಓಕೆ, ಈಗ ಹೇಳಕ್ ಟೈಮ್ ಇಲ್ಲ, ಅದಕ್ಕೆ ಸ್ಕ್ರಾಲ್ ಮಾಡೈತಿ, ನೀವು ಫಾಸ್ಟ್ ಆಗಿ ಒಂದ್ಸಲ ಕ್ವಿಕ್ ಆಗಿ ರಿವಿಷನ್ ಮಾಡ್ಕೊಳ್ರಿ. ನೆಕ್ಸ್ಟ್ ಸರ್ ಇಲ್ಲಿ ಇಲ್ಲಿ ಅದ ನೋಡ್ರಿ, ಏನ್ ಸರ್ ಹೌ ಗ್ಯಾಲ್ನೋಮೀಟರ್ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ವಾಟ್ ವೋಲ್ಟ್ ಮೀಟರ್ ಆಗಿ ಯಾವ ತರ ಕನ್ವರ್ಟ್ ಮಾಡ್ತೀರಿ. ನೆಕ್ಸ್ಟ್ ಸರ್ ಆನ್ ಮೀಟರ್ ಆಗಿ ಸೊ ಯಾವ ತರ ಕನ್ವರ್ಟ್ ಮಾಡ್ತೀರಿ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ಇವೆರಡೂನ. ಸೊ ವಿತ್ ಸರ್ಕ್ಯೂಟ್ ಡಯಾಗ್ರಾಮ್ ಯು ಕ್ಯಾನ್ ಪ್ರಾಕ್ಟೀಸ್ ಅಮಾಂಗ್ ದೀಸ್ ಟು ಎನಿ ಒನ್ ದಟ್ ಇಸ್ ಗೋಯಿಂಗ್ ಟು ಗೆಟ್ ಅಪಿಯರ್ ಇನ್ ಯುವರ್ ಎಕ್ಸಾಮಿನೇಷನ್. ಸೊ ಅದ್ರ ಜೊತೆಗೆ ಈಗ ಇಲ್ಲಿ ಏನ್ ಡಿಸ್ಕಷನ್ ಮಾಡೋಣಪ್ಪ ಅಂತಂದ್ರೆ ಈ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಥವಾ ಮ್ಯಾಗ್ನೆಟಿಕ್ ಫೋರ್ಸ್ ಲೈನ್ಸ್ ಕ್ವಿಕ್ ಆಗಿ ಒಂದ್ 2 ನಿಮಿಷನಾಗ ಹೇಳಿರ್ತೀನಿ, ನೋಡ್ಕೊಳ್ರಿ. ಸೊ ಯಾವ ತರ ರೀ ಸರ್ ಯಾವ ತರ ಕ್ವಶನ್ ಕೇಳ್ತಾನೆ ಸರ್ ರೈಟ್ ಎನಿ 2 ಪ್ರಾಪರ್ಟೀಸ್, ರೈಟ್ ಎನಿ 3 ಪ್ರಾಪರ್ಟೀಸ್ ಆಫ್ ಯಾವ್ದ್ರಿ ಸರ್ ಮ್ಯಾಗ್ನೆಟಿಕ್ ಫೋರ್ಸ್ ಲೈನ್ಸ್ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತೇಳಿ ಸೊ ಕ್ವಶನ್ ಕೇಳ್ತಾನೆ. ಜಸ್ಟ್ ಎ ಮಿನಿಟ್, ಐ ವಿಲ್ ಜೂಮ್ ಲಿಟಲ್. ಎಸ್, ಸೊ ಲಾಸ್ಟ್ ಮಿನಿಟ್ ರಿವಿಷನ್ ಸಂಬಂಧ ಕ್ವಿಕ್ ಆಗಿ ಫಾಸ್ಟ್ ಆಗಿ ಹೊಂಟೈತೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ದೇ ಆರ್ ಕಂಟಿನ್ಯೂಸ್ ಆಫ್ ಕೋರ್ಸ್ ಮತ್ತೆ ಕ್ಲೋಸ್ಡ್ ಲೂಪ್. ಯಾವ ತರ ರೀ ಸರ್ ಇಲ್ಲಿ ಡಯಾಗ್ರಾಮ್ ತೆಗಿಸಿ ತೋರಿಸ್ಬಿಟ್ನಂದ್ರೆ ಕ್ಲಿಯರ್ ಆಗ್ತದೆ ನೋಡ್ರಿ. ಎನ್ ಎಸ್ ಅಂತ ಹೇಳ್ದೇವ್ ಅಂದ್ರೆ ಸೊ ದಟ್ ಈಸ್ ಈ ತರ ಕ್ಲೋಸ್ಡ್ ಲೂಪ್ ಇರ್ತದ. ಓಕೆ, ಈ ತರ ಕ್ಲೋಸ್ಡ್ ಲೂಪ್ ಇದ್ದಿದ್ದಾವ ಅಂತೇಳಿ. ಸೊ ದೇ ಆರ್ ಗೋಯಿಂಗ್ ಟು ಬಿ ದ ಸೊ ವಾಟ್ ಕಂಟಿನ್ಯೂಸ್ ಆಫ್ ಕೋರ್ಸ್ ಅಂಡ್ ಕ್ಲೋಸ್ಡ್ ಕರ್ವ್. ದೇ ಆರ್ ಗೋಯಿಂಗ್ ಟು ಟ್ರಾವೆಲ್ ಫ್ರಮ್ ನಾರ್ತ್ ಟು ಸೌತ್, ಎನ್ ಟು ಎಸ್. ಎಲ್ರಿ ಸರ್ ಎನ್ ಟು ಎಸ್ ಅಂದ್ರ ಔಟ್ ಸೈಡ್ ದಿ ಎನ್ ಟು ಎಸ್, ಎನ್ ಟು ಎಸ್. ನೆಕ್ಸ್ಟ್ ಸರ್ ಔಟ್ ಸೈಡ್ ದಿ ಮ್ಯಾಗ್ನೆಟ್ ಆದ್ರೆ ಸೌತ್ ಟು ನಾರ್ತ್ ಅಂದ್ರೆ ಇನ್ಸೈಡ್ ದಿ ಮ್ಯಾಗ್ನೆಟ್, ಸೌತ್ ಟು ನಾರ್ತ್, ಸೌತ್ ಟು ನಾರ್ತ್ ಇನ್ಸೈಡ್ ದಿ ಮ್ಯಾಗ್ನೆಟ್ ಅಂತೇಳಿ. ಸೊ ದಟ್ ಯು ಹ್ಯಾವ್ ಟು ಬಿ ಕ್ಲಿಯರ್. ಫಸ್ಟ್ ನೀವು ಇಷ್ಟೇ ಬರೆದ್ರು ನಡೀತದ, ಕಂಟಿನ್ಯೂಸ್ ಅಂಡ್ ಕ್ಲೋಸ್ಡ್ ಕರ್ವ್ಸ್ ಅಂತೇಳಿ. ಹೌ ದೇ ಆರ್ ಗೋಯಿಂಗ್ ಟು ಟ್ರಾವೆಲ್ ಅಂತಂದ್ರೆ ನಾರ್ತ್ ಟು ಸೌತ್ ಔಟ್ ಸೈಡ್ ದಿ ಮ್ಯಾಗ್ನೆಟ್ ಆದ್ರೆ ನೆಕ್ಸ್ಟ್ ಸರ್ ಸೌತ್ ಟು ನಾರ್ತ್ ಇನ್ಸೈಡ್ ದಿ ಮ್ಯಾಗ್ನೆಟ್. ದಿಸ್ ಇಸ್ ದ ಫಸ್ಟ್ ಪ್ರಾಪರ್ಟಿ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಎಲ್ಸ್ ಮ್ಯಾಗ್ನೆಟಿಕ್ ಫೋರ್ಸ್ ಲೈನ್ಸ್ ಪ್ರಾಪರ್ಟಿ. ನೆಕ್ಸ್ಟ್ ಅಪ್ ಅಂದ್ರೆ ಟೂ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ದೇ ಡು ನಾಟ್ ಇಂಟರ್ಸೆಕ್ಟ್ ಈಚ್ ಅದರ್. ಅಲ್ಲೇನು ಟೂ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ದೇ ಡು ನಾಟ್ ಇಂಟರ್ಸೆಕ್ಟ್ ಈಚ್ ಅದರ್ ಅಂತ ಹೇಳಿದ್ರಲ್ಲ, ಅದೇ ತರನೇ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಎಲ್ಲಾದ್ರೂ ನೀವು ಟ್ಯಾಂಜೆಂಟ್ ಡ್ರಾ ಮಾಡಿದ್ರಿ, ಟ್ಯಾಂಜೆಂಟ್ ಡ್ರಾನ್ ಎಟ್ ಎನಿ ಪಾಯಿಂಟ್ ಸೊ ಆನ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ what it is going to give gives the direction of the magnetic field. Okay, at that particular point it is going to give the so what a direction. Next sir ಒಂದ್ ಏನ್ ಹೇಳಿದೆವು ಕಂಟಿನ್ಯೂಸ್ ಕ್ಲೋಸ್ಡ್ ಲೂಪ್. ನೆಕ್ಸ್ಟ್ ಎನ್ ಟು ಎಸ್, ಎನ್ ಟು ಎಸ್ ಅಂದ್ರ ನಾರ್ತ್ ಟು ಸೌತ್ ಎಲ್ರಿ ಸರ್ತ ಔಟ್ ಸೈಡ್ ದಿ ಮ್ಯಾಗ್ನೆಟ್, ಸೌತ್ ಟು ನಾರ್ತ್ ಎಲ್ರಿ ಸರ್ತ ಇನ್ಸೈಡ್ ದಿ ಮ್ಯಾಗ್ನೆಟ್. ನೆಕ್ಸ್ಟ್ ಸರ್ತ ಟೂ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ದೇ ನೆವರ್ ಕ್ರಾಸ್ ಅಂತೇಳಿ ಎಲ್ಲಾದ್ರೂ ಟ್ಯಾಂಜೆಂಟ್ ಡ್ರಾ ಮಾಡಿದ್ರೆ ಅಂದ್ರೆ ಏನ್ ಕೊಡ್ತೈತೆ ಅಂತೇಳಿ ಡೈರೆಕ್ಷನ್ ಸೊ ಆಫ್ ದಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಅಂತೇಳಿ. ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಈಸ್ ವಾಟ್ ದಟ್ ಈಸ್ ಕನ್ಸರ್ನ್ ಟು ದಿ ಸೊ ನೆಕ್ಸ್ಟ್ ಪ್ರಾಪರ್ಟಿ ದಟ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಏನಿದ್ದಾವಲ್ಲ ದೇ ಆರ್ ನಾಟ್ ರಿಯಲ್. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ದೇ ಆರ್ ನಾಟ್ ರಿಯಲ್ ಬಟ್ ದೇರ್ ರಿಪ್ರೆಸೆಂಟೇಶನ್ ವಾಟ್ ಎವರ್ ದೇ ಆರ್ ಗೋಯಿಂಗ್ ಟು ರಿಪ್ರೆಸೆಂಟ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ವಿಚ್ ಇಸ್ ದ ರಿಯಲ್. ಈಗ ಇಲ್ಲೇ ಸಿಂಪಲ್ ವೇದೊಳಗೆ ಹೇಳ್ಬೇಕಾಗಿತ್ತು ಅಂದ್ರೆ ಇದು ಮ್ಯಾಗ್ನೆಟಿಕ್ ಪೆನ್ ಇದೆ, ಈ ಮ್ಯಾಗ್ನೆಟಿಕ್ ಪೆನ್ ನ ಸೊ ಇಲ್ಲಿ ಮಾರ್ಕರ್ ಕಡೆಗೆ ಒಯ್ದ ಇದ್ರದ್ದು ಯಾವ್ದು ಡಿಜಿಟಲ್ ಬೋರ್ಡ್ ಕಡೆಗೆ ಒಯ್ದ ಅಂದ್ರೆ ಆಟೋಮೆಟಿಕ್ ಏನಪ್ಪಾ ಅಂದ್ರೆ ಇದು ಸೊ ದಟ್ ಈಸ್ ಗೋಯಿಂಗ್ ಟು ಕನೆಕ್ಟ್ ಅಂದ್ರೆ ದಟ್ ವಾಟ್ ಎವರ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ದೇರ್ ದಟ್ ಈಸ್ ದ ರಿಯಲ್ ಬಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ದೇ ಆರ್ ನಾಟ್ ದ ರಿಯಲ್. ನೆಕ್ಸ್ಟ್ ಏನ ಹೇಳಿದ್ದಾರೆ ಸರ್ ಅಂತಂದ್ರೆ ವೈಡ್ಲಿ ಸ್ಪೇಸ್ಡ್ ಸೊ ಮ್ಯಾಗ್ನೆಟಿಕ್ ಫೋರ್ಸ್ ಲೈನ್ಸ್ ಆಗಿರ್ಬೋದು ಫೀಲ್ಡ್ ಲೈನ್ಸ್ ಆಗಿರ್ಬೋದು ದಟ್ ರಿಪ್ರೆಸೆಂಟ್ಸ್ ದ ವೀಕ್ ಮ್ಯಾಗ್ನೆಟಿಕ್ ಫೀಲ್ಡ್. ವೆರಾಸ್ ಕ್ಲೋಸ್ಲಿ ಅಂದ್ರ ಹತ್ರ ಕೂತಿದ್ರ ಅಂದ್ರ ಕ್ಲೋಸ್ಲಿ ಸ್ಪೇಸ್ಡ್ ಸೊ ಫೀಲ್ಡ್ ಲೈನ್ಸ್ ದಟ್ ರಿಪ್ರೆಸೆಂಟ್ ದಿ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್. ಇದ್ರಾಗ 2 ಬರೀರಿ ಅಂದ್ರೆ 2 ಬರೀರಿ, 3 ಬರೀರಿ ಅಂದ್ರೆ 3 ಬರೀರಿ. ಒಟ್ಟಿನಲ್ಲಿ ನೀವು ಪರ್ಫೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ರಿ. ಸೊ ಎಷ್ಟು ಡಿಸ್ಕಷನ್ ಅದ್ರ ಜೊತೆಗೆ ಇನ್ನೊಂದಿಷ್ಟನ್ನ ತೋರಿಸ್ಬಿಡ್ತೈತೆ, ಯಾಕಂದ್ರೆ ಈಗ ಮುಂದೆ ಹೇಳಕ್ಕೂ ನಮ್ಗೆ ಟೈಮ್ ಇಲ್ಲ. ಈಗ ಆಲ್ರೆಡಿ ಎಷ್ಟಾಗಿದೆ ಸರ್ 11:36. ಓಕೆ, ಸೊ ಇಲ್ಲಿ ಲಾರೆನ್ಸ್ ಫೋರ್ಸಸ್ ಸೊ ಅದ್ರ ಬಗ್ಗೆ ಒಂದಿಷ್ಟು ಡಿಸ್ಕಷನ್ ಮಾಡ್ಕೋರಿ. ಸೈಕ್ಲೋಟ್ರಾನ್ ಅಂತ ಡಿಲೀಟ್ ಆಗಿದೆ, ಇಗ್ನೋರ್ ದಟ್. ಸೊ ಇಲ್ಲಿ ಪ್ರಾಬ್ಲಮ್ಸ್ ನ ಸೊ ಎಸ್ಪೆಷಲಿ ಯಾವ್ದ್ರಿ ಸರ್ ಥರ್ಡ್ ಚಾಪ್ಟರ್ ಮೇಲೆ ನ್ಯೂಮರಿಕಲ್ಸ್ ಯು ಕ್ಯಾನ್ ಪ್ರಾಕ್ಟೀಸ್, ಎಸ್ಪೆಷಲಿ ಸೆಲ್ಸ್ ಇನ್ ಸೀರೀಸ್, ಸೆಲ್ಸ್ ಇನ್ ಪ್ಯಾರಲಲ್ ನ್ಯೂಮರಿಕಲ್ಸ್. ಎಸ್ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನನ್ನ ಪ್ರಕಾರ ಇದ್ರಾಗ 3 ಕ್ವಶನ್ ಆಲ್ರೆಡಿ ಪಾರ್ಟ್ ಬಿ ಮತ್ತೆ ಪಾರ್ಟ್ ಸಿ ಡಿಸ್ಕಷನ್ ಮಾಡೀನಿ. ಈ ಡೆರಿವೇಶನ್ ಒಂದು ಓಕೆ ದಿಸ್ ಡೆರಿವೇಶನ್ ಸೊ ಯು ಹ್ಯಾವ್ ಟು ಪ್ರಿಪೇರ್ ಥರೋಲಿ. ಯಾವ್ದ್ರಿ ಸರ್ ದಿಸ್ ಡೆರಿವೇಶನ್ ದಟ್ ಈಸ್ ಡಿರೈವ್ so that is what a sigma is equals to n e square tau divided by m. So that is where with the usual so whatever the symbols they have used they are usual meaning anteli ee derivation. So adra jotege
ಕಂಪಲ್ಸರಿ ನನ್ನ ಅನ್ಸಿಕೆ ಸೆಲ್ಸ್ ಇನ್ ಸೀರೀಸ್ ಸೆಲ್ಸ್ ಇನ್ ಪ್ಯಾರಲಲ್ದು ಎರಡರಾಗ ಒಂದು ಕೇಳಂತ ಸಾಧ್ಯತೆ ಜಾಸ್ತಿ ಇದೆ. ಅದನ್ನ ಮಿಸ್ ಹೊಡೆದ್ರ ಇನ್ ನೆಕ್ಸ್ಟ್ ಯಾವ್ದ್ರಿ ಸರ್ ಅಂತಂದ್ರೆ ವಿಟ್ ಸ್ಟೋನ್ ಬ್ರಿಡ್ಜ್. ಓಕೆ, ವಿಟ್ ಸ್ಟೋನ್ ಬ್ರಿಡ್ಜ್ ಬ್ಯಾಲೆನ್ಸ್ಡ್ ಕಂಡೀಷನ್. ಸೊ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದ. ಸೊ ಜಸ್ಟ್ ಆಗಿ ಒಂದಿಷ್ಟು ಹೈಲೈಟ್ ಮಾಡಿಬಿಟ್ಟಿದ್ದೆ ನೋಡ್ರಿ, ಯಾಕಂತಂದ್ರೆ ಹೆಂಗೋ ರೆಡಿಮೇಡ್ ಇದೆ, ಯಾಕಂದ್ರೆ ಡಯಾಗ್ರಾಮ್ ಅಂತ ತೆಗೆಯೋದ ಅವಶ್ಯಕತೆ ಇಲ್ಲ, ರೆಡಿಮೇಡ್ ಇದೆ ವಿಟ್ ಸ್ಟೋನ್ ಬ್ರಿಡ್ಜ್ ಬ್ಯಾಲೆನ್ಸ್ಡ್ ಕಂಡೀಷನ್. ಸೊ ಇಲ್ಲಿ ಏನಪ್ಪಾ ಅಂದ್ರೆ here are the two loops, one loop and second loop. Okay, so ಇದೊಂದು ಕ್ಲೋಸ್ಡ್ ಲೂಪ್, ಇದೊಂದು ಕ್ಲೋಸ್ಡ್ ಲೂಪ್. ಎ ಬಿ ನೆಕ್ಸ್ಟ್ ಡಿ ಅಂತೇಳಿ ಒಳ್ಳೆ ಎ ಬಿ ಡಿ ಎ ಇದು ಒಂದು ಲೂಪ್ ಆಗಿದ್ರ ನೆಕ್ಸ್ಟ್ ಇರ್ತದ ಬಿ ಸಿ ಡಿ ಬಿ ಇದೊಂದು ಲೂಪ್. ಸೊ ಇಲ್ಲಿ ಏನಪ್ಪ ಇಂಪಾರ್ಟೆಂಟ್ ಅಂತಂದ್ರ, ಸೊ ಹಿಯರ್ is the one node and here is the another node. Here and here you need to apply the what? So Kirchhoff's first law ಇದು ಗೊತ್ತಾಗ್ಲಿ. ಕೆ ಸಿ ಎಲ್ಲ ಇಲ್ಲಿ ಅಪ್ಲೈ ಮಾಡ್ಬೇಕು. ಇದಕ್ಕೆ ಸರ್ತ ಕೆ ವಿ ಎಲ್ ಹ್ಯಾವ್ ಟು ಅಪ್ಲೈ. ಸೊ ಇಲ್ಲಿ ನಾವ್ ಹೆಂಗ್ ಎರೋ ಮಾರ್ಕ್ ತಗೊಂಡಿದ್ವಲ್ಲ ಇದೇ ತರನೇ ತಗೊಂಡ್ರೆ ನಮ್ ಸೈನ್ ಕನ್ವೆನ್ಷನಲ್ ಕರೆಕ್ಟ್ ಆಗ್ತಾವ. ಇರ್ಲಿಲ್ಲ ಅಂದ್ರೆ ಸೊ ನೀವು ಹೆಂಗ್ ತಗೋತೀರಿ ಅದ್ರ ಬೇಸಿಸ್ ಮೇಲೆ ಸೊ ನೀವು ಕನ್ಸಿಡರೇಷನ್ ಮಾಡ್ಕೋಬೇಕಾಗ್ತದ. ಸೊ ಈ ಡಯಾಗ್ರಾಮ್ ನ ತೆಗೆದು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಡೈರೆಕ್ಟ್ ಆಗಿ ಅಲ್ಲಿಗೆ ಬಂದ್ಬಿಡ್ತದೆ ನೋಡಿ ಪಾಯಿಂಟ್ ಗೆ. ನೀವು ಏನಪ್ಪಾ ಅಂದ್ರೆ ಪಿ ಕ್ಯೂ ಆರ್ ಎಸ್ ಆರ್ ದಿ ಸೊ ಏನಪ್ಪಾ ಅಂದ್ರೆ 4 ರೆಜಿಸ್ಟರ್ಸ್ ದೇ ಆರ್ ಅರೇಂಜ್ಡ್ ಇನ್ ದಿ ಸೊ ಆರ್ಮ್ಸ್ ಆಫ್ ದಿ ಕ್ವಾಡ್ರಿಲ್ಯಾಟ್ರಲ್ ಎ ಬಿ ಸಿ ಡಿ ಅಂತೇಳಿ ಅದನ್ನ ನೀವು ಎಕ್ಸ್ಪ್ಲೈನ್ ಮಾಡ್ರಿ. ಸೊ ಜಸ್ಟ್ ನಾನ್ ನಿಮ್ಗ ಹೌ ಟು ಮೇಕ್ ಯೂಸ್ ಆಫ್ ದಟ್ ಫಸ್ಟ್ ಲಾ ಮತ್ತೆ ಸೆಕೆಂಡ್ ಲಾ ಅನ್ನೋದು ಡಿಸ್ಕಷನ್ ಮಾಡಿರ್ತದ. ಫಸ್ಟ್ ಲಾ ಎಲ್ಲಿ ಅಪ್ಲೈ ಮಾಡತ್ ಹೇಳಿದೆ, ಡಿ ಗೆ. ಹಾಗಾದ್ರೆ ಫಸ್ಟ್ ಲಾ ಏನ್ ಹೇಳ್ತದ, ಸಮೇಷನ್ ಆಫ್ ಐ ಈಕ್ವಲ್ಸ್ ಟು ಬಿ ದಿ ಜೀರೋ, ಆಲ್ಜಿಬ್ರಿಕ್ ಸಮ್ ಆಫ್ ಆಲ್ ದಿ ಕರೆಂಟ್ಸ್ ಎಟ್ ದ ನೋಡ್ ಈಸ್ ಈಕ್ವಲ್ಸ್ ಟು ಬಿ ದಿ ಜೀರೋ. ನೋಡ್ ಬಿ ನ ನೋಡ್ರಿ, ಅಲ್ಲಿ ಯಾವ ಕರೆಂಟ್ ಬರ್ತಾ ಇದ್ದಾವ. ಸೊ ಜಸ್ಟ್ ಯು ಕ್ಯಾನ್ ಸಿ ಇನ್ಕಮಿಂಗ್ ಪಾಸಿಟಿವ್, ಔಟ್ ಗೋಯಿಂಗ್ ನೆಗೆಟಿವ್. ಇದು ಬರ್ತಾ ಇದೆ, ಇದು ಹೋಗ್ತಾ ಇದೆ, ಇದನ್ನು ಹೋಗ್ತಾ ಇದೆ ಅಂದ್ರೆ ಐ ಜಿ. ಸೊ ದಟ್ ಐ ಜಿ ಹ್ಯಾಸ್ ಟು ಸೊ ಫ್ಲೋ ಥ್ರೂ ದಿಸ್. ಇಲ್ಲೊಂದು ಐ ಜಿ ಅಂತ ಹೇಳಿ ತೋರಿಸ್ಬೇಕು, ಅಲ್ಲಿ ತೋರಿಸಿಲ್ಲ ಅವರು, ಕರೆಕ್ಟ್ ಆಗಿ ತೋರಿಸ್ರಿ. ಸೊ ಐ ಜಿ ಅಂದ್ರೆ ಏನ್ರಿ ಸರ್, ದಟ್ ಇಸ್ ದ ಕರೆಂಟ್ ಥ್ರೂ ದಿ ಗ್ಯಾಲ್ವೋಮೀಟರ್ ಅಂತೇಳಿ. ಸೊ ಹಾಗಾದ್ರೆ ಬರ್ತಾ ಇದ್ದಿದೆ ಯಾವುದು I1 ಪಾಸಿಟಿವ್, ಹೋಗ್ತಾ ಇದ್ದಿದ್ದು ಇವೆರಡು ಸೊ ನೆಗೆಟಿವ್ ಅಂತೇಳಿ ಅದನ್ನೇ ಇಲ್ಲಿ ಬರ್ದಿರ್ತ. ಜಸ್ಟ್ ಯು ಕ್ಯಾನ್ ಗ್ಲಾನ್ಸ್. ಸೊ ಇಲ್ಲಿ ಕರೆಕ್ಟ್ ಆಗಿ ಅಬ್ಸರ್ವೇಷನ್ ಮಾಡಿದ್ರೆ ಅಂದ್ರೆ I1 ಪಾಸಿಟಿವ್, ಐ ಜಿ ಮತ್ತೆ I3 ನೆಗೆಟಿವ್. ಸೊ I1 ಈ ಕಡೆ ಇಟ್ಟು ಈ ಕಡೆ ಶಿಫ್ಟ್ ಮಾಡಿಸ್ಬಿಡ್ರಿ, ಯು ವಿಲ್ ಗೆಟ್ ದ ಇಕ್ವೇಶನ್ ನಂಬರ್ 1. ಸೊ ನೆಗೆಟಿವ್ ಇದ್ದದ್ದು ಆ ಕಡೆ ಹೋದ್ರೆ ಪಾಸಿಟಿವ್ ಆಯ್ತು. ಎಟ್ ನೋಡ್ ಸೊ ಯಾವ್ದ್ರಿ ಸರ್ ಅಂತಂದ್ರೆ ಡಿ. ಎಟ್ ನೋಡ್ ಡಿ ನು ಅಗೇನ್ ಫಸ್ಟ್ ಲಾ ನ ಅಪ್ಲೈ ಮಾಡ್ರಿ. ಸೊ ಡಿ ದೊಳಗಡೆ ಯಾವ ಕರೆಂಟ್ ಬರ್ತಾ ಇದ್ದಾವೆ ಜಸ್ಟ್ ಯು ಕ್ಯಾನ್ ಅಬ್ಸರ್ವ್ ದಟ್. ಸೊ ಇಲ್ಲಿ ಡಿ, ಇಲ್ಲಿ I2 ಬರ್ತಾ ಇದೆ ಸರ್ ಅಂತಂದ್ರ ಇನ್ನೊಂದು ಯಾವ್ದು ಬರ್ಲಾತೈತಿ. ಸೊ ದಟ್ ಇಸ್ ಐ ಜಿ ಆಲ್ಸೋ ಈಸ್ ಕಮಿಂಗ್. ನೆಕ್ಸ್ಟ್ I4 ಈಸ್ ಗೋಯಿಂಗ್. ಇವೆರಡು ಬರ್ತಾ ಇದ್ದಾವ ಫಸ್ಟ್, ಇದು ಹೋಗ್ತಾ ಇದೆ ಅಂದ್ರೆ ನೆಗೆಟಿವ್, ಅದನ್ನೇ ಇಲ್ಲಿ ಬರ್ದಿರ್ತದೆ. ಸೊ ಲೆಟ್ ಅಸ್ ಯು ಕ್ಯಾನ್ ಸಿ. ಸೊ ಯಾಕೆ ಇದು ಎಷ್ಟು ಸ್ಪೀಡ್ ಹೇಳಕತ್ತದ, ಅಟ್ ಲೀಸ್ಟ್ ಕವರ್ ಮಾಡೋಣ ಅಂತೇಳಿ ನಿಮ್ಗೆ ಹೆಲ್ಪ್ ಆಗ್ಲಿ ಅಂತೇಳಿ. I2 ಮತ್ತ ಐ ಜಿ ಪಾಸಿಟಿವ್, I4 ಏನು ನೆಗೆಟಿವ್, ಆ ನೆಗೆಟಿವ್ ನ ಆ ಕಡೆ ಶಿಫ್ಟ್ ಮಾಡಿಸ್ಬಿಡ್ರಿ. ಸೊ ಕಾಲ್ ದಿಸ್ ಎಸ್ ಇಕ್ವೇಶನ್ ನಂಬರ್ 2. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಅಪ್ಲೈ ದಿ ಕ್ರಿಚಾಫ್ಸ್ ಸೆಕೆಂಡ್ ಲಾ ಅಂದ್ರೆ KVL ಲಾ ಟು ದಿ ಲೂಪ್. ಫಸ್ಟ್ ಲೂಪ್ ಹೆಸರು ಏನಂತ ಹೇಳಿ ತಗೊಂಡ್ರಿ ಸರ್, ದಟ್ ವಿ ಹಾವ್ ಟೇಕನ್ ಆಸ್ ಹಿಯರ್. ಸೊ ದಟ್ ಈಸ್ ಎ ಬಿ ಡಿ ಎ. ಸೊ ಎ ಬಿ ಡಿ ಎ ಡಯಾಗ್ರಾಮ್ ದಾಗ ನೋಡ್ಕೋರಿ. ಸೊ ಇಲ್ಲಿ ಎ ಬಿ ಡಿ ಎ ಈ ಲೂಪ್ ಇದೆಯಲ್ಲ, ಸೊ ದಿಸ್ ಇಸ್ ದ ಎ ಬಿ ಡಿ ಎ. ಈ ಲೂಪಿಗೆ ಸೊ ಯಾವುದೇ ಸೋರ್ಸಸ್ ಇಲ್ಲ, ಇ ಈಸ್ ಈಕ್ವಲ್ಸ್ ಟು 0 ಅಂತೇಳಿ. ಅಂದ್ರೆ ಸೆಕೆಂಡ್ ಲಾ ಏನ್ ಅಂತೇಳಿ ಇದೆ ಸರ್ ಅಂತಂದ್ರೆ ಆಲ್ಜಿಬ್ರಿಕ್ ಸಮ್ ಆಫ್ ಇ ಈಸ್ ಈಕ್ವಲ್ಸ್ ಟು ಆಲ್ಜಿಬ್ರಿಕ್ ಸಮ್ ಆಫ್ ಐ ಇಂಟು ಸೊ ವಾಟ್ ಆರ್ ಅಂತೇಳಿ, ಅಂದ್ರೆ ರೆಸಿಸ್ಟೆನ್ಸ್ ಇಂಟು ಕರೆಂಟ್. ಸೊ ಇಲ್ಲಿ ಯಾವುದೇ ರೀತಿ ಸೋರ್ಸ್ ಇಲ್ಲ, ಇದು ಆಟೋಮೆಟಿಕ್ ಆಗಿ ಏನು 0 ಆಗ್ತೈತಿ. ಇಲ್ಲಿ ಯಾವ್ಯಾವ ಬರ್ತಾವ್ರಿ ಸರ್ ಅಂತಂದ್ರ ಸೊ ದಟ್ ಈಸ್ I1 ಮತ್ತ ಪಿ. ಓಕೆ, I1 ಮತ್ತ ಪಿ. ಇನ್ನೊಂದ್ರಿ ಸರ್ ಅಂತಂದ್ರೆ ಇಲ್ಲಿ ಬರ್ತಾ ಇದ್ದಿದ್ದು ಐ ಜಿ ಮತ್ತ ಜಿ. ನೆಕ್ಸ್ಟ್ ಸರ್ ಅಂತಂದ್ರೆ ಇಲ್ಲಿ ಬರ್ತಾ ಇದ್ದಿದ್ದು I2 ಮತ್ತ ಯಾವ್ದ್ರಿ ಸರ್ ಆರ್. ಸೊ ಈಗ ಲೂಪ್ ಹಿಂಗ್ ಕನ್ಸಿಡರೇಷನ್ ಮಾಡ್ಕೊಂಡ್ರಿ ಅಂದ ಬಳಕ ಕನ್ವೆನ್ಷನಲ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ದ ಲೂಪ್ ಕರೆಂಟ್ ಡೈರೆಕ್ಷನ್ ಆಫ್ ದಿ ಲೂಪ್ ದೊಳಗಡೆ ಕರೆಂಟ್ ಫ್ಲೋಯಿಂಗ್ ಇತ್ತು, ಸ್ಟೇಟ್ ಫಾರ್ವರ್ಡ್ ಪಾಸಿಟಿವ್ ತಗೋರಿ. ಸರಿ ಸರ್, ಅದು ಇದನ್ನು ಪಾಸಿಟಿವ್ ಆಗ್ತದೆ, ಯಾಕಂದ್ರೆ ಇದೇ ಡೈರೆಕ್ಷನ್ ದೊಳಗಡೆ ಲೂಪ್ ತಗೊಂಡ್ವಿ, ಅದೇ ಡೈರೆಕ್ಷನ್ ದಾಗ ಐ ಜಿನು ಫ್ಲೋ ಆಗ್ತಾ ಇದೆ. ಸೊ ನೆಕ್ಸ್ಟ್ ಸರ್ ಇದು ಮೈನಸ್ ಆಗ್ತದೆ. ಯಾಕೆ ಮೈನಸ್ ಆಗ್ತದ್ರಿ ಸರ್ ಅಂತಂದ್ರೆ ಬಿಕಾಸ್ ವಿ ಆರ್ ಟೇಕನ್ ಇನ್ ದಿಸ್ ವೇ ದಟ್ ಲೂಪ್ ಡೈರೆಕ್ಷನ್ ಬಟ್ ಕರೆಂಟ್ ಈಸ್ ಫ್ಲೋಯಿಂಗ್ ಇನ್ ದಿಸ್ ವೇ. ಸೊ ದಟ್ ಈಸ್ ಈಕ್ವಲ್ಸ್ ಟು 0, ಯಾಕಂದ್ರೆ ಯಾವುದೇ ರೀತಿ ಸೋರ್ಸ್ ಇಲ್ಲ. ಇಷ್ಟು ಅಪ್ಲೈ ಮಾಡಿದ್ರೆ ಅಂದ್ರೆ I1 ಪಿ ಮಾತ್ರಿ ಸರ್ ಅಂತಂದ್ರ ಇದು ಐ ಜಿ ಜಿ ಇಟ್ಟು ಇದನ್ನ ಈ ಕಡೆ ಶಿಫ್ಟ್ ಮಾಡಿಸಿಬಿಡ್ತಾ I2 ಆರ್ ಅಂತೇಳಿ. ಸೊ ಇದು ಯಾವ್ದ್ರಿ ಸರ್ ಸೆಕೆಂಡ್ ಲಾ ವಿ ಅಪ್ಲೈಡ್ ಟು ದಿ ಲೂಪ್ 1. ಅದೇ ತರನ ಲೂಪ್ 2 ಅಪ್ಲೈ ಮಾಡ್ರಿ. ಸೊ ವಿ ಹ್ಯಾವ್ ಟೇಕನ್ ಇನ್ ದಿಸ್ ವೇ ಡೈರೆಕ್ಷನ್. ಸೊ ಅವಾಗ ಮತ್ತೆ ಏನದಪ್ಪ ಅಂದ್ರೆ ಐ ಆರ್ ಸಮೇಷನ್ ಆಫ್ ಐ ಆರ್ ಇಸ್ ಈಕ್ವಲ್ಸ್ ಟು ವಾಟ್ ಸಮೇಷನ್ ಆಫ್ ಇ. ಓಕೆ, ಸಮೇಷನ್ ಆಫ್ ಐ ಆರ್ ಯಾವ್ಯಾವ ಐ ಆರ್ ಬರ್ತಾವ್ರಿ ಸರ್ ಈ ತರ ಕನ್ಸಿಡರೇಷನ್ ಮಾಡ್ಕೊಂಡ್ರಿ ಅಂದ್ರೆ ಇದಕ್ಕ ಐ ಜಿ ಮತ್ತ ಯಾವ್ದ್ರಿ ಸರ್ ಜಿ
ನೆಕ್ಸ್ಟ್ ಸರ್ತ ಇದಕ್ಕ ಮೈನಸ್ ಯಾವುದು I3 ಯಾವ್ದಾಗ್ತದೆ ಸರ್ತ ಕ್ಯೂ. ನೆಕ್ಸ್ಟ್ ಸರ್ತ ಇದೇ ಡೈರೆಕ್ಷನ್ ಒಳಗಡೆ ಇದ್ದಿದ್ದು ಸೇಮ್ ಡೈರೆಕ್ಷನ್ ಒಳಗಡೆ I4 ಓಕೆ ಪಾಸಿಟಿವ್ I4 ಎಸ್ ಈಕ್ವಲ್ಸ್ ಟು ಬಿದ್ದಿ 0. ಸೊ ನೆಕ್ಸ್ಟ್ ಏನ್ ಮಾಡೋಣ್ರಿ ಸರ್ತ ಅಂದ್ರೆ ಸೊ ಇದನ್ನ I3 ಕ್ಯೂ ಈ ಕಡೆ ಇಡ್ರಿ. ಸೊ ನೆಕ್ಸ್ಟ್ ಇವೆರಡನ್ನ ಈ ಕಡೆ ಶಿಫ್ಟ್ ಮಾಡಿಸಿದನ ಇಲ್ಲಿದು ಮೈನಸ್ ಅಂತ ಐತಿ ಮೈನಸ್ IG ನೆಕ್ಸ್ಟ್ ಸರ್ತ ಮೈನಸ್ I4 ಎಸ್ ಅಂತೇಳಿ ಇದ್ರಾಗಿಂದು ಮೈನಸ್ ಕಾಮನ್ ತೆಗಿರಿ ಇದ್ರಾಗಿಂದು ಮೈನಸ್ ಕಾಮನ್ ತೆಗಿರಿ I3 ಕ್ಯೂ ಇಸ್ ಈಕ್ವಲ್ಸ್ ಟು IgG ಪ್ಲಸ್ I4 ಎಸ್. ಯಾಕ್ರಿ ಸರ್ತ ಇದ್ರಾಗಿಂದು ಮೈನಸ್ ತೆಗೆದ್ವಿ ಇದರಿಂದ ಮೈನಸ್ ತೆಗೆದ್ವಿ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು. ಸೊ ದೆನ್ ಇಟ್ ಇಸ್ ಬಿಕಮಿಂಗ್ ದ ಪಾಸಿಟಿವ್. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಫಾರ್ ಬ್ಯಾಲೆನ್ಸ್ಡ್ ಕಂಡೀಷನ್ Ig ಇಸ್ ಈಕ್ವಲ್ಸ್ ಟು 0 ಅಂತೇಳಿ ಎಲ್ಲಾ ಇಕ್ವೇಶನ್ ದಾಗ ಸಬ್ಸ್ಟಿಟ್ಯೂಟ್ ಮಾಡ್ಬಿಡ್ರಿ. ದೆನ್ ಯು ವಿಲ್ ಗೆಟ್ ದಿ ನೆಕ್ಸ್ಟ್ ನಂಬರ್ ಇಕ್ವೇಶನ್ಸ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ತೋರಿಸಿರ್ತೇನೆ ನೋಡ್ರಿ. ಸೊ ಇಲ್ಲಿ I3 ಇದು ಇಕ್ವೇಶನ್ 3 ಬಂತು. ನೆಕ್ಸ್ಟ್ ಸರ್ತ ಇಕ್ವೇಶನ್ 4 ಬಂದೈತಿ. when so balanced condition ಅಥವಾ for the balanced condition so of the Wheatstone bridge current ಏನಾಗ್ತದೆ ಸರ್ತ 0. so substitute in equation 1 2 3 4 then you will get that so I1 is equals to I3 ಬಂತು ಅದಕ್ಕೆ equation number 5 ಕರೀರಿ. I2 is equals to I4 ಬಂತು 6 ಅಂತ ಹೇಳಿ ಕರೀರಿ. I1P is equals to I2 R ಅಂತ ಹೇಳಿ ಬಂತು 7 ಅಂತ ಹೇಳಿ ಕರೀರಿ. I3Q is equals to I4S ಬಂತು ಅದಕ್ಕೆ ಏನಂತ ಹೇಳಿ ಕರೀರಿ ಸರ್ತ 8 ಅಂತ ಹೇಳಿ. so dividing equation 7 by 8 7 P by Q is equals to R by S ಅಂದ್ರೆ 7 by 8 7 ಬರೀರಿ ಡಿವೈಡೆಡ್ ಬೈ 8 7 ಈ ಸೈಡ್ ಬರೀರಿ ಡಿವೈಡೆಡ್ ಬೈ 8. ಸೊ ಈ ಸದ್ಯ ಏನಪ್ಪಾ ಅಂದ್ರೆ 5 and 6 ನ ಯೂಸ್ ಮಾಡ್ಕೊಳ್ರಿ. ಯೂಸ್ ಮಾಡ್ಕೊಂಡು I1 ಇದ್ದಲ್ಲಿ I3 ಅರೆ ತುಂಬ್ರಿ ಅಥವಾ I3 ಇದ್ದಲ್ಲಿ I1 ಅರೆ ತುಂಬ್ರಿ. ಆಟೋಮೆಟಿಕ್ I1 ಕ್ಯಾನ್ಸಲ್ ಆಯ್ತು I2 ಕ್ಯಾನ್ಸಲ್ ಆಯ್ತು. ಹಾಗಾದ್ರೆ ಬ್ಯಾಲೆನ್ಸ್ಡ್ ಕಂಡೀಷನ್ ಏನ್ ಬಂತ್ರಿ ಸರ್ತ P by Q is equals to R by S. I hope everybody clearly understood certain extent this one. ಯಾಕಂದ್ರೆ ಸಿಕ್ಕಾಪಟ್ಟಿ ಸ್ಪೀಡ್ ಹೇಳೈತಿ. ಇನ್ನೊಮ್ಮೆ ನೀವು ವಿಡಿಯೋನ ವಾಚ್ ಮಾಡ್ಕೊಳ್ರಿ ಅಗೇನ್ ಅಂಡ್ ಅಗೇನ್ ಸೊ ದಟ್ ಯು ವಿಲ್ ಗೆಟ್ ಇಟ್ ಸೊ ಕ್ಲಿಯರ್ಲಿ. ಸೊ ನೆಕ್ಸ್ಟ್ ಗೋ ಹೆಡ್ ದ ಅನದರ್ ಇವೆಲ್ಲಾನು ಡಿಸ್ಕಷನ್ ಮಾಡಿದ್ವಿ 2 ಮಾರ್ಕ್ಸಿಂದು 3 ಮಾರ್ಕ್ಸಿಂದು. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ರೆಜಿಸ್ಟರ್ಸ್ ಡಿಲೀಟ್ ಆಗ್ಯಾವ ಅದನ್ನ ತಲೆ ಕೆಡ್ಸಲ್ಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ಯಾವ್ದ್ರಿ ಸರ್ ಅಂತಂದ್ರೆ ದಟ್ ಈಸ್ ಕನ್ಸರ್ನ್ ಟು ದಿ ವಾಟ್ ಕ್ರಿಚಾಪ್ಸ್ ಫಸ್ಟ್ ಲಾ ಸೆಕೆಂಡ್ ಲಾನು ಡಿಸ್ಕಷನ್ ಮಾಡಿದ್ವಿ. ಸೊ ಸೆಕೆಂಡ್ ಚಾಪ್ಟರ್ ದಾಗ ನ್ಯೂಮರಿಕಲ್ ನು ಪ್ರಾಕ್ಟೀಸ್ ಮಾಡ್ರಿ. ಸೊ ಅದ್ರ ಜೊತೆಗೆ ಏನಪ್ಪಾ ಅಂದ್ರ ಸೊ ಒಂದು ಡೆರಿವೇಶನ್ ಅದನ್ನು ಇಂಪಾರ್ಟೆಂಟ್ ಆಗ್ತದೆ. ಎದರದ್ರಿ ಸರ್ ಅಂತಂದ್ರೆ ಕೆಪಾಸಿಟನ್ಸ್ ಆಫ್ ದಿ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ನೆಕ್ಸ್ಟ್ ಕೆಪಾಸಿಟರ್ಸ್ ದೇ ಆರ್ ಇನ್ ಸಿರೀಸ್ ಕೆಪಾಸಿಟರ್ಸ್ ಆರ್ ಇನ್ ಪ್ಯಾರಲಲ್ ಅಂತೇಳಿ. ಸೊ ಅವು 3 ಮಾರ್ಕ್ಸಿಗೂ ಕೇಳಬಹುದು ಇಲ್ಲಾಂದ್ರೆ 5 ಮಾರ್ಕ್ಸಿಗೂ ಡೆರಿವೇಶನ್ ಕೇಳಬಹುದು. ಸೊ ದಟ್ ಯು ಕ್ಯಾನ್ ಪ್ರಾಕ್ಟೀಸ್. ಸೊ ಜಸ್ಟ್ ಇಲ್ಲಿ ತೋರಿಸಿರ್ತದೆ ನೋಡ್ರಿ. ಸೊ ಯು ಕ್ಯಾನ್ ಗ್ಲಾನ್ಸ್ ದಿಸ್ ಒನ್. ಓಕೆ ಸೊ ಮೋಸ್ಟ್ ಪ್ರಾಬಬ್ಲಿ ಇಲ್ಲಿ ಎಲ್ಲಿಗೆ ಬಂದಿದ್ದ ನಾವು. ಸೊ ದಟ್ ಈಸ್ ದ ಪಾರ್ಟ್ ಡಿ ಇದು 5 ಮಾರ್ಕ್ಸ್ ಇದು. Define electric potential due to a point charge and arrive at the expression for the electric potential at a point due to a point charge ಅಂತೇಳಿ. ಸೊ ಇದೊಂದು ಡೆರಿವೇಶನ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಯು ಕ್ಯಾನ್ ಪ್ರಾಕ್ಟೀಸ್. ಸೊ ಇದು ಓಕೆ. ನೆಕ್ಸ್ಟ್ ಸರ್ತ ಇದ್ರ ಜೊತೆಗೆ ಸೊ ಈ ಡೆರಿವೇಶನ್ ಅಂದ್ರೆ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಕೆಪಾಸಿಟರ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಸೊ ದಟ್ ಯು ಕ್ಯಾನ್ ಪ್ರಾಕ್ಟೀಸ್. ನೆಕ್ಸ್ಟ್ ಸರ್ತ ಅಂದ್ರೆ ಕೆಪಾಸಿಟರ್ಸ್ ಇನ್ ಸಿರೀಸ್ ಕೆಪಾಸಿಟರ್ಸ್ ಇನ್ ಪ್ಯಾರಲಲ್ ಅವೊಂದಿಷ್ಟು ಪ್ರಾಕ್ಟೀಸ್ ಮಾಡ್ರಿ. ಸೊ ನೆಕ್ಸ್ಟ್ ಸರ್ತ ಅಂದ್ರೆ ಇದು ಟೋಟಲ್ ಎನರ್ಜಿ ಸ್ಟೋರ್ಡ್ ಏನು ಮೋಸ್ಟ್ಲಿ ಡಿಲೀಟ್ ಆಗಿದೆ ಅದು. ಸೊ ದಟ್ ಯು ಕ್ಯಾನ್ ಇಗ್ನೋರ್. ಸೊ ಇದೊಂದು E is equals to minus dV by dl. ಸೊ ಡೆರಿವೇಶನ್ ದಿಸ್ ಆಲ್ಸೋ ಯು ಕ್ಯಾನ್ ಪ್ರಾಕ್ಟೀಸ್. ಸೊ ಎಷ್ಟು ಮ್ಯಾಕ್ಸಿಮಮ್ ಆಗ್ತದ ಈ ವಿಡಿಯೋದೊಳಗಂತೂ ತೋರ್ಸೈತಿ. ಸೊ ಇವನ್ನ ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗ್ಬೇಡ್ರಿ ಪ್ರಾಕ್ಟೀಸ್ ಮಾಡ್ರಿ. ಸೊ ಸಿರೀಸ್ ಮತ್ತ ಪ್ಯಾರಲಲ್. ಸೊ ಬೇಕಂದ್ರೆ ಇಲ್ಲಿ ಕ್ವಿಕ್ ಆಗಿ ಫಾಸ್ಟ್ ಆಗಿ ಒಂದಷ್ಟು 2 ನಿಮಿಷನಾಗ ಹೇಳ್ಬಿಡ್ತದ ನೋಡ್ರಿ. ಸೊ ಪ್ಯಾರಲಲ್ ಅಂತಂದಾಗ ಸೊ ಯಾವ ತರ ಮತ್ತೆ ಸಿರೀಸ್ ಅಂದಾಗ ಯಾವ ತರ ಅಂತ ಅನ್ನೋದು. ಸೊ ಇದನ್ನ ನೀವು ಹಿಂಗೆ ಡಯಾಗ್ರಾಮ್ ತೆಗಿಬೇಕಂತ ಏನ್ ರೂಲ್ಸ್ ಇಲ್ಲ. ನಿಮಗೆ ಇನ್ನೂ ಸಿಂಪಲ್ ವೇದೊಳಗೆ ತೆಗಿತಿದ್ರ ಅಂದ್ರೆ ಸೊ ಯಾವುದೇ ತರ ನೀವು ತೆಗಿಬಹುದು. ಈ ತರ ಆದ್ರೂ ಸೊ ನೀವು ಇದನ್ನ ಮಾಡ್ಕೊಂಡು ಈ ತರ ಕೊಡ್ಬಹುದು. ಓಕೆ ಸೊ ಯಾವ್ದ್ರಿ ಸರ್ತ ಕೆಪಾಸಿಟರ್ಸ್ ಇನ್ ಪ್ಯಾರಲಲ್. ಸೊ ಇಲ್ಲೊಂದು ಕೆಪಾಸಿಟರ್ ಇದೆ ಇಲ್ಲೊಂದು ಕೆಪಾಸಿಟರ್ ಇದೆ C1 ಮತ್ತೆ C2. ಇಲ್ಲಿದ್ದ ಚಾರ್ಜಸ್ Q1 ಇಲ್ಲಿದ್ದ ಚಾರ್ಜ್ Q2. ಸೊ ಪ್ಯಾರಲಲ್ ಇದ್ದಾಗ ಏನ್ ಸೇಮ್ ಇರ್ತದಪ್ಪ ಅಂದ್ರೆ ಪೊಟೆನ್ಶಿಯಲ್ ದಟ್ ಇಸ್ ದ ಸೇಮ್. ಸೊ ಇಲ್ಲಿ ಇಕ್ವಿವೆಲೆಂಟ್ CP ಅಂತೇಳಿ ಪ್ಲೇಸ್ ಮಾಡೈತೆ. ಸೊ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನ್ ಅಂತೇಳಿ ನಿಮ್ಗೆ ಗೊತ್ತಿರ್ಬೇಕಂದ್ರೆ ಸೊ ದಟ್ ವಾಟ್ ಪೊಟೆನ್ಶಿಯಲ್ ರಿಮೇನ್ಸ್ ಸೇಮ್ ಅಂತೇಳಿ ಇನ್ ಕೇಸ್ ಆಫ್ ವಾಟ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಸೊ ಹಾಗಾದ್ರೆ ಡೆಫಿನಿಷನ್ ಆಫ್ ನಿಮ್ಗ ಟೋಟಲ್ ಚಾರ್ಜ್ ಬರ್ಬೇಕಾಗಿತ್ತಂದ್ರೆ ಫಸ್ಟ್ ಇದು ಗೊತ್ತಿರ್ಲಿ. ಸೊ ಇಷ್ಟೇ ಶಾರ್ಟ್ ಆಗಿ ಹೇಳಿರ್ತೀನಿ ನೋಡ್ರಿ. ಸೊ Q is equals to Q1 plus Q2. ಆ ಡಯಾಗ್ರಾಮ್ ಮೇಲೆ Q1 plus Q2 ಮಾಡ್ಕೊಂಡ್ರೆ ಟೋಟಲ್ Q ಸಿಗ್ತದ. ಹಾಗಾದ್ರೆ ಡೆಫಿನಿಷನ್ ಆಫ್ ಕೆಪಾಸಿಟರ್ C is equals to ಏನಂತ ಹೇಳಿದೆ Q by V implies that Q is equals to ಏನಾಯ್ತು CV. ಸೊ ಅದನ್ನ ಒಂದೇ ಕೆಪಾಸಿಟರ್ ಅಪ್ಲೈ ಮಾಡಿದ್ರೆ ಅಂದ್ರೆ Q1 is equals to
what it is going to be C1 into V. Q2 is equals to ಏನಾಗ್ತದೆ ಸರ್ C2 into V. So Q is equals to what it is going to be Cp into V ಅಂತೇಳಿ ಇವು ಎರಡು ಇಕ್ವೇಶನ್ ತಂದು ಇಲ್ಲಿ ಇಕ್ವೇಶನ್ ಇವು ಏನಾವಲ್ಲ ಕಂಪ್ಲೀಟ್ ಇಕ್ವೇಶನ್ ಇದಕ್ಕೆ ಇಕ್ವೇಶನ್ ನಂಬರ್ 2 ಅಂತೀನಿ. ಇಕ್ವೇಶನ್ 2 you can substitute in equation number 1, you will get the required answer. ಸೊ ಬೇಕಂದ್ರೆ ನೋಡ್ಕೊಂಡ್ ಬಿಡ್ರಿ, ಇಲ್ಲಿ ಬರೆದು ಸಿಂಪ್ಲಿಫೈ ಮಾಡಿಸಿರ್ತದೆ Q1 plus Q2 Cp into what V, which is equals to C1 into V plus C2 into V. So ಇದ್ರಾಗ ಏನ್ ಕಾಮನ್ ತೆಗಿತೀರಿ ಸರ್ V you can take common. So V what it is going to be remain C1 plus C2. So E V cancel ಹೊಡಿರಿ. So Cp is equals to what it is going to remain. So that is C1 plus C2. This is the required expression. C1 plus C2, that is the Cp. Okay. So I hope everybody clearly understood concern to this. ಸೊ ಯಾಕಂದ್ರೆ ಸ್ವಲ್ಪ ಸ್ಪೀಡ್ ಹೇಳೈತಿ ಬಟ್ ಟೈಮ್ ಇಲ್ಲಾರ್ದಕ್ಕ. ಸೊ Cp ಅಂದ್ರೆ ಏನ್ರಿ ಸರ್ ಇಫೆಕ್ಟಿವ್ ಕೆಪಾಸಿಟನ್ಸ್ ಆಫ್ ದೋಸ್ ಟು ಕೆಪಾಸಿಟರ್ಸ್ ಕನೆಕ್ಟೆಡ್ ಇನ್ ಸೊ ಪ್ಯಾರಲ್. ಅದೇ ತರನೇ ಸಿರೀಸ್. ಓಕೆ, ಸೇಮ್ ಟು ಸೇಮ್ ವೇದೊಳಗ ಇಲ್ಲಿ ಏನ್ ಸೇಮ್ ಇರ್ತದ್ರಿ ಸರ್ ಅಂತಂದ್ರೆ ಇನ್ ಕೇಸ್ ಆಫ್ ಸಿರೀಸ್ ವಾಟ್ ಇಟ್ ಈಸ್ ಗೋಯಿಂಗ್ ಟು ಬಿ ದಿ ಸೇಮ್ ಅಂತಂದ್ರೆ ಚಾರ್ಜ್. ಓಕೆ, ದಟ್ ಈಸ್ ದ so most important aspect in this concept. So charge that is going to be the same. Okay, charge on each capacitor that is going to be the same. ಇಷ್ಟೇ ಕಾನ್ಸೆಪ್ಟ್ ಗೊತ್ತಿತ್ತು ಅಂದ್ರೆ ಸೊ ಇಲ್ಲಿ ಏನೇನ್ ಬೇರೆ ಇರ್ತದೆ ಸರ್ V1 ಮತ್ತೆ V2, V1 plus V2 ಮಾಡಿದ್ರೆ ಅಂದ್ರೆ ಸೊ ಯು ಆರ್ ಗೋಯಿಂಗ್ ಟು ಗೆಟ್ ದಿ ಟೋಟಲ್ ವಾಟ್ V. ಸೊ ಟೋಟಲ್ ವಾಟ್ V. ಸೊ V1 plus V2 ಅಂತೇಳಿ ಮಾಡ್ಕೋಬೇಕು. ಓಕೆ, V is equals to V1 plus V2. ಆಮೇಲೆ ಸರ್ ಕೆಪಾಸಿಟನ್ಸ್ ಡೆಫಿನಿಷನ್ ಪ್ರಕಾರ ಸೊ C is equals to what it is going to be. C is equals to what Q by V. So implies that V is equals to what it is going to be what Q by C. Okay, ಹಾಗಾದ್ರೆ V1 ಕ್ಕೆ ಏನ್ ಹಾಕಿದ್ರಿ ಸರ್ Q by C1. ಏನ್ ಸೇಮ್ ಇದೆ, ಚಾರ್ಜ್ ಸೇಮ್ ಇದೆ. V2 ಕ್ಕೆ ಏನ್ ಆಗ್ತದೆ ಸರ್ ಅಂದ್ರೆ ದಟ್ ಇಸ್ V2 is equals to Q by C2. Okay, V is equals to ಏನ್ ಅಂತೇಳಿ ಬರೀತೀರಿ ಸರ್ ಅಂದ್ರೆ ದಟ್ ಇಸ್ Q by CS. ಇವು ಉಷ್ಟಕ್ಕೆ ಕೂಡಿ ಇಕ್ವೇಶನ್ ನಂಬರ್ 2 ಅಂತೇಳಿ ಇಲ್ಲಿ ಕ್ಲಿಯರ್ ಆಗಿ ಬರ್ದೈತ್ ನೋಡ್ರಿ. ಸೊ ಯು ಕ್ಯಾನ್ V1, V2, V, you can substitute these equation number 2 in equation number 1. So you will get the required answer. ಯಾವ ತರ ಸರ್ ಅಂತಂದ್ರೆ so V equals to V1 plus V2. V ಅಂದ್ರೆ Q by CS. CS ಅಂದ್ರೆ ಏನ್ರಿ ಸರ್ ಅಂತಂದ್ರೆ that is the effective capacitance of two capacitors in series. So Q by C1 plus Q by C2. Q ನ ಕಾಮನ್ ತೆಗಿರಿ. So 1 by C1 plus 1 by C2. Q ಕ್ಯಾನ್ಸಲ್ ಮಾಡ್ರೆ 1 by CS is equals to 1 by C1 plus 1 by C2 ಹಿಂಗಾರೆ ಬರೀರಿ. ಇಲ್ಲ LCM ತೆಗೆದ್ರ ಬಳಕ so that is going to come as ಯಾವ ತರ ಇರ್ತದ 1 by CS which is equals to 1 by C1 ಇದೆ, 1 by C2 ಇದೆ. LCM ಏನೈತ್ರಿ ಸರ್ C1 C2. ಸೊ ಹಾಗಾದ್ರೆ C1 plus C2 ಇದು ಏನದ 1 by CS. ಸೊ therefore CS is equals to ಏನಾಗ್ತದ ರೆಸಿಪ್ರೋಕಲ್ ಆಫ್ ದಿಸ್ C1 C2 divided by C1 plus C2. So this much so concern to the water. So ಯಾವ್ದ್ರಿ ಸರ್ ಅಂತಂದ್ರೆ that is all about capacitors in a series as well as capacitors in a parallel. ಸೊ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಬಗ್ಗೆ ಸೊ ಒಂದಿಷ್ಟು ಹೇಳಿ ಇವತ್ತಿನ ಕ್ಲಾಸ್ ಇದು ಇಲ್ಲಿಗೆ ಕಂಪ್ಲೀಟ್ ಮಾಡಿರ್ತದ. ಮತ್ತೆ ಆಲ್ ದಿ ಬೆಸ್ಟ್ ಹೇಳ್ತೈತಿ. ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂದ್ರೆ ಏನ್ರಿ ಸರ್ ವಾಟ್ ಎವರ್ ದಿ ಸರ್ಫೇಸ್ ಇಫ್ ಇಟ್ ಈಸ್ ಹ್ಯಾವಿಂಗ್ ಸೊ ಕಾನ್ಸ್ಟಂಟ್ ಅಥವಾ ಸೇಮ್ potential at all the points on that surface, then that surface is called as equipotential surface. ಅದನ್ನೇ ಇಲ್ಲಿ ಹೇಳ್ತಾನೆ, surface having a same electric potential at every point is called as equipotential surface. ಹಾಗಾದ್ರೆ ಏನೇನ್ ಪ್ರಾಪರ್ಟೀಸ್ ಇರ್ತಾವ್ರಿ ಸರ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಗೆ ಅಂದ್ರೆ ಒಂದು ಎಲೆಕ್ಟ್ರಿಕ್ ಫೀಲ್ಡ್ at every point that is going to be the normal to the equipotential surface. ಎಲ್ಲಿ ಬೇಕಾದಲ್ಲಿ ತಗೊಳ್ರಿ. ಸೊ ಇದು equipotential surface ಅಂದ್ರೆ ಇದಕ್ಕೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಅಂದ್ರೆ ಸೊ that is normal means perpendicular ಇರ್ತೈತಿ. ನೆಕ್ಸ್ಟ್ two equipotential surfaces they are not going to intersect or else they are not going to cross each other. They never cross each other. Next sir electrostatic potential is constant on an equipotential surface. ಅದೇ ಡೆಫಿನಿಷನ್ ತೆಗೆ ಹೇಳಿದೀವಿ. ನೆಕ್ಸ್ಟ್ ಸರ್ it indicates means equipotential surface indicates the region of a strong as well as weak ಏನ್ರಿ ಸರ್ electric field. So this is all about concern to the physics. So with this video I am going to conclude and I am going to tell you to all the best for your tomorrow's PUC 2 physics exam. ಸೊ ಆದಷ್ಟು ಇನ್ನೂ ಎಷ್ಟಾಗ್ತದೆ ಅಷ್ಟು ಓದ್ಕೊಳ್ರಿ. ಸೊ ಈ ವಿಡಿಯೋನ ಅಪ್ಲೋಡ್ ಮಾಡಿರ್ತದೆ, ಈ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡ್ರಿ ಮತ್ತೆ ನಿಮ್ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ಸೊ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಸೊ ಫೋರ್ತ್ ಕಮಿಂಗ್ ಟುಮಾರೋಸ್ ಎಕ್ಸಾಮ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬೈ ಬೈ, ಸಿ ಯು ಇನ್ ನೆಕ್ಸ್ಟ್ ಕೆಮಿಸ್ಟ್ರಿ ವಿಡಿಯೋಸ್.